ಎದುರಾಳಿಗಳ ಎದೆ ನಡುಗಿಸೋ ಗಂಡನೆಯ ಗಂಡು ಪೈಲ್ವಾನ್ ಮಲ್ಲಣ್ಣನ ಕುಸ್ತಿ ನೋಡ್ರಪ್ಪ. ಎದುರಾಳಿಗಳನ್ನ ಸದೆ ಪಡೆಯಲು ಹಸಿದ ಹೆಬ್ಬುಲಿಯಂತೆ ಕಾದು ನಿಂತಿರುವ ರೋಮಾಂಚನಕಾರಿಯಾದ ಹೋರಾಟವನ್ನ ನೋಡ್ರಪ್ಪ. ಆರೋ ಗೆಳೆಯ, ನೀನು ನನ್ನ ಹೆಗಲ ಮೇಲಿನ ಶಲ್ಯ ಅನ್ನುವ ರೀತಿ ಎದುರಾಳಿಯನ್ನ ಎತ್ತಿ ಹಿಡಿದ ಮಲ್ಲಣ್ಣ. ಬಿಗಿಯೋ ಪಟ್ಟು, ಹರವಿರೋ ಮೈಕಟ್ಟು, ತಟ್ಟು ತೋಳ್ ತಟ್ಟು, ಬರುವ ಧೈರ್ಯ ಮಾಡಿದವ ಮಲ್ಲಣ್ಣನ ಮುಂದೆ ಕೊತ್ತಂಬರಿ ಕಟ್ಟು. ತಟ್ಟು ತಟ್ಟು ತೋಳ್ ತಟ್ಟು. ಈಗ ಮತ್ತೊಬ್ಬ ಜಟ್ಟಿಯ ಆಗಮನ. ಅನಾಮತ್ತಾಗಿ ಎತ್ತಿದ ಮಲ್ಲಣ್ಣನ ಕೈಲಿ ಈ ಜಂಟಿ ತರಗಲೆ. ಈ ಊರಲ್ಲಿ ಯಾರು ಗಂಡನೇ ಹೆತ್ತಿಲ್ವಾ? ಹೇಳ್ರು. ಯಾಕೋ ಇಲ್ಲ? ನೀನಾ? ನೀನು ನನ್ ಜೊತೆ ಕುಸ್ತಿ ಮಾಡ್ತೀಯಾ? ಯಾಕೋ ಬದುಕೋ ಆಸೆ ಇಲ್ವಾ? ಯಾಕೆ ನಿನಗಿಲ್ವಾ? ಏನೋ ಅಂದೆ, ಅಪ್ಪಂಗುಟ್ಟಿರೋ ಮಕ್ಳಿಲ್ವಾ ಅಂದ್ಯಾ? ಈ ಅಪ್ಪ ಹುಡ್ಸಿರೋ ಗಂಡು ಮಕ್ಳಿದ್ದಾರೆ, ಒಬ್ಬ ಅಲ್ಲ ಇಬ್ರು. ನಿನ್ನಂತ ತಿಗಣೆ ನಾವು ಹೊಸ್ಕಾಕೋಕೆ 2 ನಿಮಿಷ ಸಾಕು ಕಣೋ. ಅಬ್ಬರಿಸಿ ಬೊಬ್ಬಿರಿದರಿ ಲಾರಿಗೂ ಭಯವಿಲ್ಲ ಅಂತ ನಮ್ಮ ಅಣ್ಣವ್ರು ಹೇಳಿದ್ದಾರೆ. ಈಗ ನಮ್ಮ ಮಕ್ಳು ಹೇಳ್ತಾರೆ ನೋಡು. ಮಕ್ಳ ಲೋ ಪಾಪಿ, ಈ ಬಿಪಿ ಹೇಳೋ ಮಾತನ್ನ ಕೇಳು. ನಿನಗೆ ಯಾರ ಕೈ ಸೋಲೋದಕ್ಕಿಷ್ಟ? ಇಬ್ರು ಒಟ್ಟಿಗೆ ಕಲ್ಸೋ. ನಿನ್ನನ್ನು ಮಣ್ಮುಗ್ಸೋದಕ್ಕೆ ಇಬ್ರು ಹಾಕೋ. ನನ್ನ ಒಬ್ಬ ಗಂಡು ಮಗ ಸಾಕು ಮಗನೇ. ಬಾರೋ ಬಾ. ಹಸಿದ ಹೆಬ್ಬುಲಿ ಅಂತಿರೋ ಮಲ್ಲಣ್ಣನ ಮುಂದೆ ಇದೀಗ ಹಸುಗೂಸೊಂದು ಬಂದಿದೆ. ಎದ್ದೇಳು ಮಗನೇ. ನನ್ ಮಗ ಹಾಕಿ ಗಂಡ್ಮಗ, ನನ್ ಮಗ ಹಾಕಿ ನನ್ ಮಗ ಹಾಕಿ ಗಂಡ್ಮಗ ಹಾಕಿ ನನ್ ಮಗ. ರೀ ಯಾಕ್ರಿ ಕೆಟ್ಟ ಕನ್ಸ್ ಬಿತ್ತಾ? ಕನ್ಸ? ಅಯ್ಯೋ ನಿನ್ ಮನೆ ಹಾಳಾಗೋಗ ಅಂತ ಬಯ್ಯೋ ಹಾಗೂ ಇಲ್ವಲ್ಲೇ? ಬೈದ್ರೆ ಹಾಳಾಗೋದು ನನ್ ಮನೆ. ದರಿದ್ರದವಳೆ, ನಿನ್ಗಂತೂ ಗಂಡೆತ್ ಕೊಡೋ ಭಾಗ್ಯ ಇಲ್ಲ. ಕನ್ಸಲ್ಲಾದ್ರು ನನಗೆ ಇಬ್ಬಿಬ್ರು ಗಂಡ್ಮಕ್ಳು ಅಂತ
ಸಂಭ್ರಮ ಪಡೋದನ್ನ ಹಾಳು ಮಾಡ್ಬಿಟ್ಟಿಯಲ್ಲೇ. ಹೇಯ್, ಯಾಕೆ ಎಬ್ಬಿಸ್ತೆ? ಹಾ, ಕಿರ್ಚಾಡ್ತಿದ್ರಿ. ಕಿರಿಸ್ತಿರ್ಲಿಲ್ಲ, ಸಂಭ್ರಮಿಸ್ತಾ ಇದ್ದೆ. ನನ್ ಕನ್ಸಲ್ಲಿ ಇಬ್ಬಿಬ್ರು ಗಂಡ್ಮಕ್ಳು ಅಂತ ಸಂಭ್ರಮಿಸ್ತಿದ್ದೆ. ಎದ್ಮೇಲೆ ಇದ್ದೇ ಇದೆಯಲ್ಲ, ಒಂದು ದ್ರಾಬೆ, ಇನ್ನೊಂದು ಗೂಬೆ. ಆ ಭಗವಂತ ನಿನ್ ಪಾಲ್ಗೆ ಗಂಡು ಅನ್ನೋ ಲಾಭ ಕೊಡದೆ ನಷ್ಟ ಅನ್ನೋ 2 ಹೆಣ್ಮಕ್ಳು ಕೊಟ್ರು ಸತ್ತ. ಥೂ, ನಿನ್ ಜನ್ಮಕ್ ಬೆಂಕಿ ಹಾಕ. ರೀ, ಬೆಳಿಗ್ಗೆ ಬೆಳಿಗ್ಗೆ ಹೆಣ್ಮಕ್ಳನ್ನ ಬೈಬೇಡ್ರಿ. ಅದು ಮನೆಗ್ ಶ್ರೇಯಸ್ ಅಲ್ಲ. ಹಾ, ಸರಿಯಾಗಿ ಹೇಳ್ದೆ. ಹೆಣ್ಣೆತ್ತಿನ ಮನೆಗೆ ಶ್ರೇಯಸ್ಸು ಸಿಗಲ್ಲ, ಯಶಸ್ಸು ಬರಲ್ಲ. ಕಷ್ಟ ಕರೆ ಮಾಡುತ್ತೆ, ನಷ್ಟ ಹಾಯ್ ಎನ್ನುತ್ತೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸತ್ಮೇಲೆ ಸಿಗೋ ನರ್ಕ ಅಡ್ವಾನ್ಸ್ ಆಗಿ ಬರುತ್ತೆ ಅಂದ್ರೆ ಅದು ಹೆಣ್ಣೆತ್ತಿನ ಮನೆ ಕಣೆ. ಹಾಗೆ ಹೇಳ್ಬೇಡ್ರಿ. ಇನ್ನೇನೇನ್ ಬೇಕು? ನಾನ್ ಅಂದಿರೋ ಮಾತ್ರಕ್ಕೆ ಅನಕೊಂಡ ಅನ್ನೋ ದರಿದ್ರವಾದ ಹೆಣ್ಮಕ್ಳು ಗಂಡ್ಮಕ್ಳಾಗಿ ಬದಲಾಗ್ಬಿಡ್ತಾರೋ? ಏ ಸುಶೀಲಾ, ಈ ದರಿದ್ರ ಅನ್ನೋ ಹೆಣ್ಮಕ್ಳು ಸಾಯೋರ್ಗೂ ಸಾಲ ಸುಳಿಲಿ ಸಿಕ್ಕಿಸ್ತಾನೆ ಇರ್ತಾರೆ ಕಣೆ. ಅಷ್ಟೇ ಅಲ್ಲ, ಹೆಣ್ಣೆತ್ರೆ ಬೆಳೆಸೋದಕ್ ಖರ್ಚು, ಓದ್ಸೋದಕ್ ಖರ್ಚು, ಮದ್ವೆ ಮಾಡೋದಕ್ ಖರ್ಚು, ಹೆರಿಗೆ ಖರ್ಚು, ಬಾಂಟೋದಕ್ಕೂ ಖರ್ಚು. ಇಷ್ಟೆಲ್ಲ ನಾವು ಮಾಡೋದ್ರಿಂದ ನಮ್ಗೇನಾದ್ರೂ ಉಪಯೋಗ ಇದ್ಯಾ? ಎಲ್ಲನೂ ಒತ್ಕೊಂಡು ಗಂಡನ ಮನೆಗೆ ಹೋಗ್ತಾರೆ. ಹೆಣ್ಣು ಕಡೆಗಾಲದಲ್ಲಿ ಬೆಂಕಿ ಹಾಕೋಕು ಉಪಯೋಗಕ್ಕೆ ಬರಲ್ವಲ್ಲೇ. ಅದೇ ಗಂಡಾಗಿದ್ದಿದ್ರೆ ಇವತ್ತು ನಾನು ಮಹಾರಾಜನ್ ತರ ಮೆರಿಬಹುದಾಗಿತ್ತು. ಏಯ್, ಒಟ್ಟಾರೆ ನನ್ನ ಮಾತಿನ ತಾತ್ಪರ್ಯ ಇಷ್ಟೇ. ಗಂಡು ಅಂದ್ರೆ ಲಾಭ, ಹೆಣ್ಣು ಅಂದ್ರೆ ನಷ್ಟ. ಸರಿ, ಬಾಯಿ ತೊಳ್ಕೊಂಬನ್ನಿ, ಕಾಫಿ ರೆಡಿ ಮಾಡಿ. ನಾನ್ ಬರಲ್ಲ. ನಾನ್ ಬೆಳಗ್ಗೆ ಎದ್ದು ಆ ದ್ರಾಬೆಗಳ ಮುಖ ನೋಡಿದ್ರೆ ನನ್ ದಿನ ಕೆಡುತ್ತೆ. ರೀ, ಚಿಕ್ಕವಳು ರೂಮ್ನಲ್ಲಿ ಓದ್ಕೋತಾ ಇದ್ದಾಳೆ ಕಣ್ರಿ. ಅವಳು ದೊಡ್ಡವಳು ದ್ರಾಬೆ ಗೀತಾ, ಅವಳೆಲ್ಲ ಹೋಗಿದ್ದಾಳೆ? ಕೆಲ್ಸಕ್ಕೆ ಹೋಗಿದ್ದಾಳೆ. ಓಹ್, ದೊಡ್ಡ IAS ಆಫೀಸರು. ಕೆಲ್ಸಕ್ಕೆ ಹೋಗಿದ್ದಾಳಂತೆ. ಕೆಲ್ಸಕ್ಕೆ ಮೂವ್ ಮಾರೋ ಕೆಲ್ಸ ಕೊಡೋದು ದೊಡ್ಡ ಬಿಲ್ಡಪ್. ಅಜ್ಜಿ, ಹೂವ ಬಂತು. ಅರೆ ಗೀತಾ, ಆಗ್ಲೇ 6 ಗಂಟೆ ಆಗೋಯ್ತೇನೆ. ಇನ್ನೂ 6 ಆಗಿಲ್ಲ ಅಜ್ಜಿ, 5:45. ಹೌದಾ? ನಮ್ಮನೆ ಗಡಿಯಾರಕ್ಕೆ ಸೋಮಾರಿತನ ಬಂದಿದೆ ಅಂತ ಅಂದ್ಕೊಂಡಿದ್ದೆ ಕಣೆ. 6 ಗಂಟೆ ಆಗಿಲ್ಲ ಅಂತ ಇನ್ನೂ ಕಾಫಿಗಿಡ್ಲಿಲ್ಲ ಕಣೆ. ನೀನ್ ತಾತನ್ ಜೊತೆ ಮಾತಾಡ್ತಾ ಕೂತಿರೋ, ನಾನ್ ಒಳಗೋಗಿ ಕಾಫಿಗಿಡ್ತೀನಿ. ಅಜ್ಜಿ, ಇವತ್ ನಿಮ್ ಕಾಫಿಗಿಂತ ಮುಖ್ಯ ನಿಮ್ ಆಶೀರ್ವಾದ. ಬೇಗ ಆಶೀರ್ವಾದ ಮಾಡಿ, ನಾನ್ ಹೊರಡ್ಬೇಕು. ಯಾವ್ದಕ್ಕೆ? ಯಾಕೆಷ್ಟು ಗಡಿಬಿಡಿ ಇವತ್ ನಿಂಗೆ? ಇವತ್ತು ನನ್ ಸೆಮಿಸ್ಟರ್ ಕೊನೆ ಪರೀಕ್ಷೆ ಮುಗಿದ್ಮೇಲೆ 10 ದಿನ ರಜಾ ಸಿಗುತ್ತೆ. ಆಗ ಬಂದು ಕೂತು ಆರಾಮ ಕಾಫಿ ಕುಡಿತೀನಿ, ಸರಿನಾ? ಆಮೇಲೆ ಈ ಸತಿನಾದ್ರೂ ನಾನ್ ಫಸ್ಟ್ ಬರ್ಲಿ ಅಂತ ಆಶೀರ್ವಾದ ಮಾಡಿದ್ರಿ ತಾನೆ? ಬರ್ತೀಯ ಕಣೆ. ಹೂ ಕಟ್ಟೋ ಈ ಕೈಗೆ ಉತ್ತರ ಬರ್ಕೊಟ್ ಬರೋಕೆ ಕಷ್ಟವೇನೆ? ಎದ್ದು ಬರ್ತೀಯ ನೀನು. ನಿಷ್ಠೆಯಿಂದ ಕಲಿತಾ ಇರೋ ನಿನಗೆ 2ನೇ ಸ್ಥಾನ ಕೊಟ್ಟಿರೋ ಆ ಭಗವಂತ ಈ ಸರ್ತಿ ಮನ್ಸ್ ಬದಲಾಯಿಸ್ಬಿಟ್ಟಿರ್ತಾನೆ, ನೋಡ್ತಾ ಇರೋ. ಆಶೀರ್ವಾದದ ಜೊತೆಗೆ ಥ್ಯಾಂಕ್ಸ್ ವೆಂಕಮ್ಮ ಅಜ್ಜಿ. ಬರ್ತೀನಿ ತಾತ, ಹೋಗ್ ಬರ್ತೀನಿ, ಬಾಯ್. ಅಬ್ಬಬ್ಬಬ್ಬಬ್ಬ, ಏನ್ ಚೂಟಿ,
ಏನ್ ಲವಲವಿಕೆ, ಏನ್ ಈ ಲಕ್ಷಣ? ವೆಂಕು, ಒಳ್ಳೇದನ್ನೆಲ್ಲ ಒಟ್ಟಾಗಿ ಸೇರಿಸಿ ಒಂದು ಹೆಸರಿಡಬೇಕು ಅಂದ್ರೆ ಅದು ಗೀತನೇ ಕಣೆ. ಇಂಥ ಹುಡುಗಿ ಕೈ ಹಿಡಿಯೋ ಅದೃಷ್ಟ ಯಾರ ಹಣೆಲ್ ಬರ್ದಿದ್ಯೋ ಏನೋ. ಆಟಿಟ್ಯೂಡ್ ಎಲ್ಲ ಇವನೊಬ್ನೇ ಬಾಸು, ಇವನ್ ಕಾಲಿಟ್ರೆ ಎಲ್ಲ ಉಡಿಸು. ಇನ್ನೊಂದು ಮೀನಿಂಗು ಆಟಿಟ್ಯೂಡಿಗೆ. ಆಟಿಟ್ಯೂಡ್ ಎಲ್ಲ ಇವನೊಬ್ನೇ ಬಾಸು, ಇವನ್ ಕಾಲಿಟ್ರೆ ಎಲ್ಲ ಉಡಿಸು. ಇನ್ನೊಂದು ಮೀನಿಂಗು ಆಟಿಟ್ಯೂಡಿಗೆ. ಯಾರು ಇವನು? ನಡು ರೋಡಲ್ಲಿ ಕಾರ್ ನಿಲ್ಸಿದಾನಲ್ಲ, ಇದೇನು ಪಾರ್ಕಿಂಗ್ ಜಾಗನ? ದುಡ್ಡಿರೋರ ಕತೆ ಇಷ್ಟೇ ಅಣ್ಣ. ರಾತ್ರಿಡಿ ಫುಲ್ ಕುಡ್ದು ಮಲಗಿದಾನ ಅನ್ಸುತ್ತೆ. ಅಣ್ಣ, ಕಾರ್ ಒಳಗೆ ಇರೋದು ಯಾರಂತ ಗೊತ್ತಾ? ನಮ್ ಮಿನಿಸ್ಟರ್ ಸೂರ್ಯಪ್ರಕಾಶ್ ಅವ್ರ ಮಗ ವಿಜಯ್ ಅಣ್ಣ. ಹೌದಾ? ಹಾ. ಯಾರದು? ಅವರೇ ಮಿನಿಸ್ಟರ್ ಸೂರ್ಯಪ್ರಕಾಶ್ ಹೆಂಡತಿ ಭಾನುಮತಿ, ಕಾರಲ್ಲಿರೋನ್ ತಾಯಿ. ತುಂಬಾ ಶಿಸ್ತು. ಹಾಗಾದ್ರೆ ಈಗ ಅವ್ರು ಬಂದು ಕುಡ್ದು ಮಲಗಿರೋ ಮಗನ ಬೈದು ಬುದ್ಧಿ ಹೇಳಿ ಒದ್ದು ಕರ್ಕೊಂಡೋಗ್ತಾರೆ. ಇರಿರು, ವಿಡಿಯೋ ಮಾಡ್ತೀನಿ, ಟ್ರೆಂಡ್ ಆಗುತ್ತೆ. ಸುಮ್ನಿರೋ. ಅವ್ರಿಗೆ ಮಗ ಅಂದ್ರೆ ತುಂಬಾ ಪ್ರಾಣ. ಮಗನ ಖುಷಿಗೋಸ್ಕರ ಯಾವ ಹಂತಕ್ ಬೇಕಾದ್ರೂ ಹೋಗಿ ನಿಲ್ಲೋ ತಾಯಿ. ಈ ಕಾಲದಲ್ಲಿ ಇಂಥ ಅಮ್ಮ ಇರೋದು ತುಂಬಾ ಅಪರೂಪ. ಛತ್ರಿ ಹಿಡಿಲ. ಅಗತ್ಯ ಇಲ್ದೇ ಇರುವಾಗ ಅಗತ್ಯ ಇಲ್ದೇ ಇರೋದನ್ನ ಹಿಡ್ಕೊಂಡ್ರೆ ಜನ ನಿನ್ನನ್ನ ಛತ್ರಿ ಅಂತಾರೆ. ತಂಗೆವ್ವ, ಎಬ್ಬಿಸ್ಲಾ? ಅಗತ್ಯ ಇಲ್ಲ, ನಿದ್ದೆ ಮುಗಿಲಿ. ಕೂತ್ಕೊಳ್ಳಿ ಅಮ್ಮ. ಇದೆಲ್ಲ ಯಾಕೆ ತರಕ್ ಹೋದ್ರಿ? ಪರವಾಗಿಲ್ಲ, ಕೂತ್ಕೊಳ್ಳಿ ಅಮ್ಮ. ತಂಗೆವ್ವ, ಮಗ ಬೀದಿಗೆ ತಂದ್ಬಿಟ್ಟ ಅಂತ ಬೇಜಾರೆ? ಬಾಯಿಗೆ ಬೀಗ ಹಾಕು. ಬೆಲೆ ಬಾಳೋ ಕಾರಲ್ಲಿ ಬಡ್ ಬೀದಿಲಿ ಮಲ್ಗಿರೋನ್ನ ಯಾರು ಬೀದಿಗೆ ಬಂದ ಅಂತ ಹೇಳಲ್ಲ. ಇಷ್ಟಕ್ಕೂ ನಿನ್ನ ಒಡಕ್ ಬಾಯಿಗೆ ನನ್ನ ಮಗ ಅಗ್ಗಿಯೋ ಅಡ್ಕೆ ಆಗೋದು ನನಗಿಷ್ಟ ಇಲ್ಲ. ನನ್ನ ಬಾಳಿನ ಬೆಳಕು ವಿಜಯ, ಅವನಿಂದಲೇ ವಿಜಯ. ಆಂಟಿ, ಹೂವಾ. ಗೀತಾ, ಇವತ್ ಕೊನೆ ಪರೀಕ್ಷೆ ಅಂತ ಬೇಗ ಬಂದ್ಬಿಟಿಯಾ? ಹೌದು ಆಂಟಿ, ಬರ್ತೀನಿ, ಬಾಯ್. ಗೀತಾ ಆಂಟಿ, 1 ನಿಮಿಷ. ರಾತ್ರಿ ಎಲ್ಲ ನಮ್ ಮನೆಯಲ್ಲಿ ನಿನ್ ಬಗ್ಗೆನೇ ಮಾತು. ಯಾಕಂಟಿ? ನನ್ ಹೂ ಸರಿ ಕೊಡ್ತಿಲ್ವಾ? ಹೂವಿನ ಬಗ್ಗೆ ಅಲ್ಲ ಕಣೆ, ಹೂವಿನಂತ ನಿನ್ ಮನ್ಸಿನ ಬಗ್ಗೆ. ನಮ್ಮನೆ ಸೊಸೆ ಆಗಕ್ ಬೇಕಾಗಿರೋ ಗುಣ ಎಲ್ಲ ನಿನ್ನಲ್ಲಿದೆ.
ನಮ್ಮನೆ ಸೊಸೆ ಆಗ್ತೀಯ ಗೀತಾ? ನಾನಾ? ಹೌದು ಕಣೆ, ಕೈ ತುಂಬ ಸಂಬಳ. ನಿನ್ನ ರಾಣಿ ತರ ನೋಡ್ಕೋತಾನೆ, ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾನೆ. ಏನಂತೀಯೇ? ಹೆಣ್ಣು ಅಂದ್ರೆ ಮೂಗ್ ಮುರಿಯೋ ಈ ಸಮಾಜದಲ್ಲಿ ಹೆಣ್ಣಾಗಿ ನಾನು ಸುಮಾರು ಜನಕ್ಕೆ ಉತ್ತರ ಕೊಡ್ಬೇಕಾಗಿದೆ. ಮದ್ವೆ ಆದ್ರೆ ಮನೆ ಬೆಳಗ್ಬೋದು, ಆದ್ರೆ ಏನೋ ಒಂದ್ ಸಾಧಿಸಿ ಸಮಾಜ ಬೆಳಗೋ ಆಸೆ ನಂದು. ನೆರಳು ತೋರಿಸ್ತೀನಿ ಅಂತಿರೋ ನಿಮ್ಗೆ ಥ್ಯಾಂಕ್ಸ್. ಹೆಣ್ಣು ಅಂದ್ರೆ ಕಾಡೋ ಕರ್ಮದ ಸಾಲ ಅನ್ನೋರ್ ಮನ್ಸಿಗೆ ಹೆಣ್ಣೆ ಸುಖ ಸಂತೋಷದ ಮೂಲ ಅನ್ನೋದನ್ನ ಮನ್ವರಿಕೆ ಮಾಡ್ಕೊಡ್ಬೇಕಾಗಿದೆ. ಹಾಗಾದ್ರೆ ನಿನ್ ಜೀವನದಲ್ಲಿ ಮದ್ವೆ ಅಗತ್ಯ ಇಲ್ದೇ ಇರೋ ವಿಷಯ ಆಂಟಿ. ಇಟ್ಕೊಂಡಿರೋ ಗುರಿ ಮುಂದೆ ಮದ್ವೆ ಅಗತ್ಯನೂ ಅಲ್ಲ, ಅನಿವಾರ್ಯನೂ ಅಲ್ಲ. ಬರ್ತೀನಿ ಆಂಟಿ, ಬಾಯ್. ಹೊರಡು ಹೊರಡು. ನೀನೇನೇ ಅಂದ್ರು ಆ ಮೇಲಿರೋ ದೇವ್ರು ನಿನಗೋಸ್ಕರ ಎಲ್ಲೋ ಒಬ್ಬ ಗಂಡನ್ನ ಇಟ್ಟೇ ಇಟ್ಟಿರ್ತಾನೆ. ಇದು ಯಾರು ಬರೆದ ಕಥೆಯೋ, ನಮಗಾಗಿ ಬಂದ ವ್ಯಥೆಯೋ, ಕೊನೆಗೇನು ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಮಗರ ಎದ್ದ? ನನಗೂ ಕಾಣಿಸ್ತಿದೆ. ಅಮ್ಮ ನೀನು? ಗುಡ್ ಮಾರ್ನಿಂಗ್ ಮಗನೇ. ಸಾರಿ ಮಾ, ನಿನ್ನೆ ರಾತ್ರಿ ಫ್ರೆಂಡ್ ಮನೇಲಿ ಪಾರ್ಟಿ ಇತ್ತು. ಮನೆಗೆ ಬಂದ್ಬಿಡೋಣ ಅಂತ ನಾನು ಹೊರಟೆ. ಸಿಕ್ಕಾಪಟ್ಟೆ ನಿದ್ದೆ ಬಂತು, ಅದಕ್ಕೆ. ಒಳ್ಳೆ ಕೆಲಸ ಮಾಡ್ದೆ ಕಣೋ. ನಿದ್ದೆ ನಮ್ಮನ್ನ ಆಳೋಕ್ ಬಂದಾಗ ನಾವದನ್ನ ಆಳ್ಬಾರ್ದು. ಜೀವನದಲ್ಲಿ ಯಾರ ಮುಂದೆ ಸೋಲ್ದೇ ಇದ್ರೂ ಪರವಾಗಿಲ್ಲ, ನಿದ್ದೆ ಮುಂದೆ ಮಾತ್ರ ಸೋತು ಬಿಡ್ಬೇಕು. ನಿದ್ದೆ ಬಂದಾಗ ಒಂದ್ ಪಕ್ಕದಲ್ಲಿ ಕಾರ್ ಹಾಕೊಂಡ್ ಮಲ್ಗಿದ್ದು ನನಗ್ ಸಂತೋಷ ಆಯ್ತು. AC ಹಾಕೊಂಡ್ ಮಲ್ಕೊಂಡಿದ್ದೆ ಅಲ್ವಾ? ಹೂಮಾ. ಕಾಫಿ ಕುಡಿ. ತಂಗ್ಯವ್ವ, ನಿಮ್ ಸೆಂಟಿಮೆಂಟ್ ಸೀನು ಮುಗಿದಿದ್ರೆ ಮನೆಗೆ ಹೋಗೋಣವಾ? ಮಿನಿಸ್ಟ್ರು ಮಗ ರೋಡಲ್ಲಿ ಮಲ್ಕೊಂಡಿದ್ದಾರೆ ಅಂತ ಪೊಲೀಸರು ರೋಡೆಲ್ಲ ಬ್ಲಾಕ್ ಮಾಡಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನನಗೆ ಹೇಳೋದಕ್ಕೂ ಮುಂಚೆ ಜನಗಳ ಹತ್ರ ಸಾರಿ ಕೇಳಿ. ನಮ್ಮ ಯಜಮಾನ್ರು ಪದ್ವಿ ಇವ್ರುಗಳು ಕೊಟ್ಟಿರೋ ಭಿಕ್ಷೆ. ಇವ್ರುಗಳಿಗೆ ತೊಂದರೆ ಆಗೋದು ನನಗೂ ಇಷ್ಟ ಆಗಲ್ಲ, ನಮ್ಮ ಯಜಮಾನ್ರಿಗೂ ಇಷ್ಟ ಆಗಲ್ಲ. ಓಕೆ ಮೇಡಮ್. ಒಂದ್ ನಿಮಿಷ. ನನ್ನ ಮಗ ಕಾಫಿ ಕುಡ್ದಿದ ತಕ್ಷಣ ನಾವು ಹೊರಟು ಬಿಡ್ತೀವಿ. ಮುಗೀತಮ್ಮ. ಸರಿ ಕಂದ, ಮನೆಗೆ ಹೋಗೋಣ. ಇವತ್ತು ನಿನ್ ಸೆಮಿಸ್ಟರ್ ಕೊನೆ ಪರೀಕ್ಷೆ. ಓ, ಮರ್ತ್ಬಿಟ್ಟಿದ್ದೆ ಅಮ್ಮ. ಪರವಾಗಿಲ್ಲ, ಅದನ್ನ ನೆನಪಿಸೋದಕ್ಕೆ ನಾನಿದ್ದೀನಲ್ವಾ. ತಂಗ್ಯವ್ವ, ಹಾ, ಡೈಲಾಗ್ ಹೇಳಿ ಸುಸ್ತಾಗ್ಬಿಟ್ಟಿದ್ಯಾ, ಮನೆಗೆ ಹೋಗೋಣವೇ? ಗಂಗಾ ತೆಗಿಯೋ ಗಾಡಿ ತಗೊಳ್ಳಿ. ಇದಂಗ ಹುಟ್ಟಿದ ಮಗು ಹೆಣ್ಣು ಎಂದು ತಿಳಿದ ಕೂಡಲೇ ಕತ್ತು ಹಿಸುಕಿ ಕೊಂದ ತಂದೆ. ಇವನ್ ಯಾರೋ ಜಾಣ, ನಂತರ ದಡ್ಡನೆ. ಹುಟ್ಟಿದ ಮಗು ಹೆಣ್ಣು ಅಂತ ಗೊತ್ತಿದ್ರು ತಲೆ ಕಟ್ಕೊಂಡು ಸಾಯೋದಕ್ಕೆ. ಪೇಪರಲ್ಲಿ ಇಲ್ದಿರೋದೆಲ್ಲ ಓದ್ತಾ ಇದ್ದಾರಮ್ಮ. ಅಯ್ಯಯ್ಯ, ಅವನನ್ನ ಜೈಲ್ಗೆ ಹಾಕ್ಬಿಟ್ರ? ಹೋಗ್ಲಿ ಬಿಡು. ಇಂಥ ದರಿದ್ರಗಳನ್ನ ಕಟ್ಕೊಂಡು ಸಾಯೋದಕ್ಕಿಂತ ಜೈಲ್ನಲ್ಲಿ ಮುದ್ದೆ ಮುರಿಯೋದ ವಾಸಿ. ಹಾ ತಗೋ,
ಕರೆಂಟ್ ಬಿಲ್ಗೆ 350, ವಾಟರ್ ಬಿಲ್ಗೆ 150. ಸಾಲು ಸಾಲು ಹೆಣ್ಣು ಮಕ್ಕಳನ್ನ ಹೆತ್ತು ಅವರ ಮದುವೆ ಸಾಲ ತೀರಿಸಲಾಗದೆ ನೇಣಿಗೆ ಶರಣಾದ ತಂದೆ ದಡ್ಡ. ಇವನ್ ಯಾರ ನಂತರ ದಡ್ಡ? ಅವನ್ ತರ ಹುಡ್ತಾ ಇಲ್ಲ ಕತ್ತಿಸಿ ಸಾಯಿಸ್ಬಿಟ್ಟಿದ್ರೆ ಇದೆಲ್ಲ ಇರ್ತಿತ್ತಾ? ಏ ದರಿದ್ರ ಹೆಣ್ಮಕ್ಳನ್ನ ಹೆರೋದ್ಯಾಕೆ, ಸಾಲ ಮಾಡೋದ್ಯಾಕೆ, ಸಾಯೋದ್ಯಾಕೆ? ಥು. ಪ್ರಾಕ್ಟಿಕಲ್ ಪ್ರಾಜೆಕ್ಟ್ ಮಾಡಕ್ಕೆ 300 ಬೇಕು ಅಂದ್ಯಲ್ಲ, ತಗೋ, ಖರ್ಚಿಗಿಟ್ಕೋ. ಅಕ್ಕ, 100 ರೂಪಾಯಿ ಪಾಕೆಟ್ ಮನಿಗ್ ಸಾಲಲ್ಲ. ದುಡ್ಡು ಖರ್ಚು ಮಾಡೋಷ್ಟು ಸುಲಭ ಅಲ್ಲ ಸಂಪಾದನೆ ಮಾಡೋದು. 100 ರೂಪಾಯಿ ತುಂಬಾ ದೊಡ್ಡದು, ಅರ್ಥ ಮಾಡ್ಕೋ. ಸರಿ, ಬೇಗ ರೆಡಿ ಆಗು. ಇವತ್ ನನ್ ಕೊನೆ ಪರೀಕ್ಷೆ, ಹೋಗ್ತಾ ಬಿಟ್ಟು ಹೋಗ್ತೀನಿ. ಏನು ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಹೆಣ್ಣೆತ್ತವ್ರಿಗೆ ದಿನಾ ಪರೀಕ್ಷೆನೆ. ಲೇ, ಕಾಫಿ ಕೊಡೆ. ತಗೊಳ್ಳಿ. ತಿನ್ನೋ ಅನ್ನದಲ್ಲಿ ಕಲ್ಲು ಹೊಡ್ಕೋದು ಆರೋಗ್ಯ, ಆದ್ರೆ ಇಲ್ಲದೆ ಇರೋ ಕಲ್ಲನ್ನ ಹಾಕೊಂಡು ಕೆದಕೋದು ದೌರ್ಭಾಗ್ಯ. ಅಂದ್ರೆ ಏನಿನ್ ಮಾತಿನ ಅರ್ಥ? ನಾನ್ ಪೇಪರ್ ಇಲ್ದಿರೋದು ಓದ್ತಾ ಇದ್ದೀನಿ ಅಂತನಾ? ಏ ಕಾಫಿ ನಿನ್ನ ಮಕ್ಕಳ ಮುಖ ಇದ್ದ ಹಾಗೆ ಇದೆ. ಇದನ್ನ ನಾನು ಕುಡಿದು ಸಾಯ್ಬೇಕು. ಕುಡಿದು ಸಾಯ್ತೀನಿ. ಹಾಯ್ ಭಾವುಜಿ, ವೆರಿ ಶುಭೋದಯ. ಏನಿದು ಬೆಳಿಗ್ಗೆ ಬೆಳಿಗ್ಗೆ? ಎಲ್ಲಿಂದ ಬರ್ತಿದ್ದೀರಾ? ರಾತ್ರಿ ವಿಜಯ್ ಮನೆಗೆ ಬಂದಿರ್ಲಿಲ್ವಾ? ಅಪ್ಪ, ಅದು ಇವತ್ತು ಸೆಮಿಸ್ಟರ್ ಫೈನಲ್ ಎಕ್ಸಾಮ್ಸ್ ಕಣ್ರಿ. ಅದಕ್ಕೆ ಕಂಬೈನ್ ಸ್ಟಡಿ ಮಾಡೋದಕ್ಕೆ ಫ್ರೆಂಡ್ ಮನೆಗೆ ಹೋಗಿದ್ದ. ಹೌದು ಬಾವ. ಪಾಪ ರಾತ್ರಿ ಪೂರ್ತಿ ಓದಿ 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 ಬೆಳಿಗ್ಗೆ ನಿದ್ದೆ. ಅದು ಸಹಜ. ಅದರಿಂದ ಅವನು ಎಕ್ಸಾಮ್ ಏನಾದ್ರೂ ಮಿಸ್ ಮಾಡ್ಕೊಳ್ತಾ ಇದ್ನಾ? ಅಲ್ಲ, ಇವತ್ ಬೆಳಿಗಿನ ತಿಂಡಿ ಮಿಸ್ ಮಾಡ್ಕೊಳ್ತಾ ಇದ್ದ. ಅದಕ್ಕೆ ನಾನೇ ಹೋಗಿ ಕರ್ಕೊಂಡ್ ಬಂದೆ. ಹೋಗು ಕಂದ, ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ನೀನ್ ಹಾಕೊಳ್ಳೋ ಬಟ್ಟೆನ ನಾನು ಅಲ್ಲೇ ಇಟ್ಟಿದ್ದೀನಿ. ಹೋಗು, ಬೇಗ ರೆಡಿ ಆಗ್ಬಾ, ತಿಂಡಿ ಕಾಯ್ತಾ ಇರುತ್ತೆ. ವಿಜಯ್ ಮೇಲೆ ನಿನಗೆಷ್ಟು ಪ್ರೀತಿನೇ ಬಾನು. ತಾಯಿಗೆ ಮಕ್ಳ ಮೇಲಲ್ದೆ ಇನ್ಯಾರ ಮೇಲ್ರಿ ಪ್ರೀತಿ ಇರೋದಕ್ ಸಾಧ್ಯ? ನಿನ್ನಂತ ತಾಯಿನ ಪಡೆದಿರೋ ವಿಜಯ್ ನಿಜವಾಗ್ಲೂ ಪುಣ್ಯವಂತ. ಅಲ್ಲ, ನಿಮ್ಮಂತ ಭಾವನನ್ನು ಪಡೆದ ನಾನು ಇನ್ನೆಷ್ಟು ಪುಣ್ಯವಂತ ಆಗಿರ್ಬೇಕು ಬಾವ. ಈ ಖುಷಿಗೆ ಒಂದು ಬಿಸಿ ಬಿಸಿ ಕಾಫಿ. ಬಟ್ರೆ, ವೇರ್ ಇಸ್ ಬಟ್ರು? ಗೀತಾ, ಹಾಮ, ಪರೀಕ್ಷೆ ಚೆನ್ನಾಗಿ ಮಾಡಮ್ಮ. ಹಾಮ, ಓದಿರೋದು ಯಾವುದು ಮರಿದೇ ಇರೋ ಹಾಗಾಗಿ. ಸರಿಯಮ್ಮ. ಗೀತಾ, ನಿಮ್ಮಪ್ಪನ ಆಶೀರ್ವಾದ ತಗೋ. ಕೃಷ್ಣ ಮಾಧವ ವಾಸುದೇವ. 38:40. ಯಾಕೋ? ಇವತ್ ನನ್ ಕೊನೆ ಪರೀಕ್ಷೆ, ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ಪಲ್ಸೋಂಗಿದ್ದಿದ್ರೆ ನೀವಿಬ್ರು ಹೆಣ್ಮಕ್ಳು ಹುಡ್ತಿರ್ಲಿಲ್ಲ. ನಿಮ್ಮಮ್ಮ ಬಸ್ರಿ ಆಗಿದ್ದಾಗ ಗಂಡೆರು ಅಂತ ಆಶೀರ್ವಾದ ಮಾಡ್ದೆ. ಹೆತ್ಲಾ ದರಿದ್ರ, ನಿಮ್ಮಿಬ್ರನ್ನೇ ಹೆತ್ಲು. ಗೆಲುವಿಗೆ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇರಲ್ವಲ್ಲಪ್ಪ. ಹೆಣ್ಣು ಅಂದ್ರೆ ಸೋಲು, ಗಂಡಿನ ಸಾಧನೆಗೆ ಅಡ್ಗೋಡೆ. ತಾನೂ ಸಾಧಿಸೋಲ್ಲ, ಸಾಧಿಸೋರ್ಗೂ ಬಿಡಲ್ಲ. ಅದೇ ನಿಜ ಆಗಿದ್ದಿದ್ರೆ ಒಂದ್ ಕಾಲೇ ಇಲ್ಲದ ಅರನೆಮಸಿನ ಮೌಂಟ್ ಎವರೆಸ್ಟ್ ಹತ್ತಕ್ಕೆ ಆಗ್ತಿರ್ಲಿಲ್ಲ. ಮಿತಾಲಿ ರಾಜ್ ಕ್ರಿಕೆಟ್ ಅಲ್ಲಿ ಡಬಲ್ ಸೆಂಚುರಿನೇ ಹೊಡೆಯಕ್ಕಾಗ್ತಿರ್ಲಿಲ್ಲ. ಮದರ್ ತೆರೇಸಾ ನೋಬೆಲ್ ಪ್ರಶಸ್ತಿ ಪಡೆಯಕ್ಕಾಗ್ತಿರ್ಲಿಲ್ಲ. ಕಿರಣ್ ಬೇಡಿ ಪೊಲೀಸ್ ಆಫೀಸರ್ ಆಗಕ್ಕಾಗ್ತಿರ್ಲಿಲ್ಲ. ಕಲ್ಪನಾ ಚಾವ್ಲಾ ಆಕಾಶಕ್ಕೆ ಹಾರಕ್ಕಾಗ್ತಿರ್ಲಿಲ್ಲ. ಫಾತಿಮಾ ಬೀವಿ ಸುಪ್ರೀಂ ಕೋರ್ಟಲ್ ಜಡ್ಜೆ ಆಗಕ್ಕಾಗ್ತಿರ್ಲಿಲ್ಲ. ಸೈನಾ ನೆಹ್ವಾಲ್, ಮೇರಿ ಕಾಮ್, ಸಾಕ್ಷಿ ಮಲ್ಲಿಕ್, PV ಸಿಂಧು ಇವರೆಲ್ಲ ಯಾರು ಒಲಿಂಪಿಕ್ಸ್ ಇಂದ ಮೆಡಲ್ ತರಕ್ಕೂ ಆಗ್ತಿರ್ಲಿಲ್ಲ. ನಿರ್ಮಲಾ ಸೀತಾರಾಮನ್, ಶಕುಂತಲಾ ದೇವಿ, ಪ್ರತಿಭಾ ಪಾಟೀಲ್ ಅಷ್ಟೆಲ್ಲ ಯಾಕೆ, ನಮ್ಮ ಸಾಲು ಮರದ ತಿಮ್ಮಕ್ಕನಿಗಿಂತ ಬೇಕಾ?
ವಾ 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 ಸಬಾಷ್. ಇದೆಲ್ಲ ಭಾಷಣ ಮಾಡಕ್ ಚೆನ್ನಾಗಿರುತ್ತೆ ಅಂತ ನಿನ್ ಮಗಳಿಗೆ ಹೇಳೇ ಸುಶೀಲಾ. ಇರೋ 130 ಕೋಟಿ ಜನಸಂಖ್ಯೆನಲ್ಲಿ 30 ಜನ ಸಾಧನೆ ಮಾಡಿದವ್ರ ಹೆಸರೇ ಬಿಟ್ರೆ ಸಾಧನೆ ಬಂದು ಮನೆ ಬಾಗ್ಲು ಬಡಿಯೋದಿಲ್ಲ. ಹೆಣ್ಣು ಅಂದ್ರೆ ಸಿಂಗಾರ ಬಂಗಾರ ಮಾಡ್ಕೊಂಡು ಮನೆ ಮುಂದೆ ಗುಡಿಸಿ ರಂಗೋಲಿ ಹಾಕೋದಷ್ಟೇ, ಅದು ಖರ್ಚೆ. ಆದ್ರೆ ಗಂಡು ಅಂದ್ರೆ ಕೆಲ್ಸ, ಸಂಬಳ, ಮದುವೆ ಅಂದ್ರೆ ವರದಕ್ಷಿಣೆ, ವಯಸ್ಸಾದಾಗ ನೆರಳು, ಕಷ್ಟದಲ್ಲಿದ್ದಾಗ ಆಸರೆ. ಒಟ್ನಲ್ಲಿ ನನ್ನ ಮಾತಿನ ತಾತ್ಪರ್ಯ ಇಷ್ಟೇ. ಗಂಡು ಅಂದ್ರೆ ಲಾಭ, ಹೆಣ್ಣು ಅಂದ್ರೆ ನಷ್ಟ. ನಿಮ್ಮಂತ ಲಾಭನೂ ಹೆತ್ತಿರೋ ನಿಮ್ಮಮ್ಮನೂ ಹೆಣ್ಣೆ ಅಲ್ವಾಪ? ಹಾ, ಅದಕ್ಕೆ ಕಣೆ ನಮ್ಮಮ್ಮ ಗ್ರೇಟು, ನನ್ನಂತ ಗಂಡನ ಎತ್ತಿದ್ದಾಳೆ. ಆದ್ರೆ ನಿಮ್ಮಮ್ಮ ದರಿದ್ರ 2 ಹೆಣ್ಣನ್ನ ಹೆತ್ತು ಕೂತಿದ್ದಾಳೆ. ನಾನ್ ಗಂಡ್ಸು, ನಿಮ್ಮನ್ನೆಲ್ಲ ಕಟ್ಕೊಂಡು ಅಸ್ತೆ ಇಲ್ದೆ ಬಟ್ಟೆ ಕಟ್ಟಿ ಸಾಯ್ತಾ ಇದ್ದೀನಿ. ಅಮ್ಮ, ನನ್ನ ಪರೀಕ್ಷೆಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಹೋಗು ಹೋಗು, ಮಾತಾಡಕ್ಕೇನು ಸಿಗದೆ ಇದ್ದಾಗ ಮಳ್ಳಿಗೆ ತಪ್ಪಿಸ್ಕೊಂಡು ಹೊರಟೋಗ್ತಾಳೆ. ಪರೀಕ್ಷೆ ಬರ್ತಾಳೆ ಅಂತ ಪರೀಕ್ಷೆ. 3 ಜನ ದರಿದ್ರಗಳನ್ನ ಕಟ್ಕೊಂಡು ನಾನ್ ನನ್ನ ಜೀವನದಲ್ಲಿ ಬರಿತಾ ಇದ್ದೀನಿ ಕಣೆ. ಅಗ್ನಿ ಪರೀಕ್ಷೆ, ಅಗ್ನಿ ಪರೀಕ್ಷೆ. ನನ್ನ ಜನ್ಮಕ್ಕಿಷ್ಟು. ಆಲ್ ದ ಬೆಸ್ಟ್ ಬ್ರದರ್. ಬೆಸ್ಟ್ಗೆ ಆಲ್ ದ ಬೆಸ್ಟ್ ಯಾವತ್ತೂ ಬೇಕಾಗೋದಿಲ್ಲ. ಬರೋ ಹಾರೈಕೆನ ಯಾವತ್ತೂ ಬೇಡ ಅನ್ಬಾರ್ದು ವಿಜಯ್. ಅಗತ್ಯ ಇಲ್ದಿರೋದನ್ನ ಇಟ್ಕೊಂಡು ನನ್ಗೆ ಯಾವತ್ತೂ ಅಭ್ಯಾಸ ಇಲ್ಲ. ಆದರೆ ಅತ್ಯಗತ್ಯವಾಗಿರೋ ಅಮ್ಮನ ಆಶೀರ್ವಾದ ತಗೊಳ್ಳೋದನ್ನ ಮರಿಬೇಡ. ಡ್ಯಾಡ್, ಅದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಲೋ ವಿಜಯ್, ನಾನು ಹೇಳಿದ್ದು ನಿನ್ನ ಹೆತ್ತ ಅಮ್ಮನ ಆಶೀರ್ವಾದ ತಗೋ ಅಂತ. ಅವಳು ಇಲ್ಲಿದ್ದಳಪ್ಪ, ಫೋಟೋದಲ್ಲಿ. ಆದರೆ ನೀನ್ ಆಶೀರ್ವಾದ ತಗೊಳ್ತಾ ಇರೋದು ನಿನ್ ಚಿಕ್ಕಮ್ಮಂದು. ಡ್ಯಾಡ್, ನನ್ನ ಪಾಲಿಗೆ ಈ ಚಿಕ್ಕಮ್ಮನೇ ಹೆತ್ತಮ್ಮ. ಹೆತ್ತು ಜಗತ್ತಿಗೆ ಬಿಟ್ಟೋಗಿದ್ದು ಆ ಅಮ್ಮನೇ ಆಗಿರ್ಬೋದು. ಆದ್ರೆ ಅಷ್ಟೇ ಪ್ರೀತಿಯಿಂದ ಈ ಜಗತ್ತನ್ನು ತೋರಿಸ್ದವಳು ಈ ಅಮ್ಮ. ಅದಕ್ಕೆ ನನಗೆ ಆ ಅಮ್ಮನಿಗಿಂತ ಈ ಅಮ್ಮನೇ ಮುಖ್ಯ. ಸರಸ್ವತಿ ನಿನ್ ತಲೆಲ್ ಕೂತ್ಕೊಂಡು ಗಣಪತಿನೇ ನಿನ್ ಕೈ ಹಿಡಿದು ಬರ್ಸೋ ಹಾಗಾಗ್ಲಿ. ಈ ಸೆಮಿಸ್ಟರ್ ಅಲ್ಲಿ ನೀನೇ ಫಸ್ಟ್ ಬರ್ತೀಯ. ಹೋಗ್ಬೇಕಂದ. ಆಲ್ ದಿ ಬೆಸ್ಟ್. ಬರ್ತೀನಮ್ಮ. ಭಾನು, ನಿನ್ನ ಮಮತೆ ದೊಡ್ಡದು ಕಣೆ. ನೀನು ಹೆರದ ಮಗ ಕೂಡ ತನ್ನ ಹೆತ್ತ ಅಮ್ಮನ ಮರೆತು ನಿನ್ನನ್ನೇ ತಾಯಿಯಾಗಿ ಸ್ವೀಕಾರ ಮಾಡಿದ್ದಾನೆ. ಅದವನ್ ದೊಡ್ಡ ಗುಣ ಬಿಡಿ. ನೀನು ನಿಜವಾಗ್ಲೂ ಗ್ರೇಟ್. ಅದನ್ ಯಾಕ್ರಿ ದೊಡ್ಡದು ಅಂತ ಮಾತಾಡ್ತಾ ಇದ್ದೀರಾ? ನನ್ನ ಮಕ್ಳಿಗಾದ್ರೆ ಅಮ್ಮ ಅಂತ ಕರೆಯೋದಕ್ಕೆ ನಾನಿದ್ದೀನಿ. ಆದ್ರೆ ನಮ್ ವಿಜಯಂಗೆ ಆ ಕೊರಗು ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಒಲ್ವೋ ಅವನ್ ಕಡೆ ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ಅದನ್ನ ನೀವು ದೊಡ್ಡದು ಅನ್ಬೇಡಿ. ಇಲ್ದೇ ಇರೋ ಸ್ಥಾನ ಮತ್ತೊಬ್ರು ತುಂಬೋ ಅವಕಾಶ ಕೆಲವ್ರಿಗೆ ಮಾತ್ರ ಸಿಗುತ್ತೆ. ಅದು ಪುಣ್ಯದ ಕೆಲ್ಸ ರೀ.
ಏನೇ ಗೀತಾ ಇನ್ನೂ ಬಂದಿಲ್ಲ, ಪರೀಕ್ಷೆ ಟೈಮ್ ಆಯ್ತು. ಸರಿಯಾದ ಟೈಮಿಗೆ ಸಿಂಕ್ ಮಾಡೋದು ನಿಂಗೆ ಒಬ್ಳಿಗೆನಾ ಬರೋದು? ಅವಳಿಗೂ ಬರುತ್ತಪ್ಪ. ಹೇ ಗೀತಾ ಬಂದ್ಲು. ಹಾಯ್. ಅಲ್ಲ ಕಣೆ ಗೀತಾ, ದಿನ ಈ ತರ ಚೈನಾಕಿ ಕಟ್ತಿಯಲ್ಲ, ಯಾರಾದ್ರೂ ಕದ್ಕೊಂಡು ಹೋಗಕ್ ಇದೇನ್ ಬೆನ್ಸ್ ಕಾರ? ಅಲ್ಲ, ಬೆನ್ಸ್ ಕಾರ್ಗಿಂತ ದೊಡ್ಡದು. ಯಾಕಂದ್ರೆ ನಾನ್ ಬೆವರ್ ಹರಿಸಿ ನನ್ ಸ್ವಂತ ದುಡಿಮೇಲೆ ತಗೊಂಡಿರೋ ಸೈಕಲ್ ಕಣೆ ಇದು. ಸರಿ ಸರಿ, ಎಕ್ಸಾಮ್ ಟೈಮ್ ಆಯ್ತು, ನಡೀರಿ. ಹೌದು, ಎಕ್ಸಾಮ್ ಹೇಗೆ ಪ್ರಿಪೇರ್ ಆದ? ಗಮನ ಕೊಟ್ಟು ಓದಿದ್ದಾಯ್ತು, ಬರ್ತಾ ಮನನ ಮಾಡ್ಕೊಂಡು ರಿವಿಷನ್ ಕೂಡ ಮಾಡ್ಕೊಂಡಿದ್ದಾಯ್ತು. ಈ ಕೊನೆ ಪರೀಕ್ಷೆಯಲ್ಲಿ ದೇವ್ರು ಯಾವ್ದೇ ವಿಘ್ನಗಳಿಲ್ದಿರೋ ಹಾಗೆ ನೋಡ್ಕೊಂಡ್ರೆ ಈ ಸೆಮಿಸ್ಟರ್ ಅಲ್ಲಿ ಖಂಡಿತ ನಾನೇ ಫಸ್ಟ್. ಅದು ಕಷ್ಟ. ಯಾಕೆ? ವಿಘ್ನ ಬಂತು. ಯಾರ್ದೇ ದಿವ್ಯಾ ಕಾರು? ವಿಜಯ್ ಪಾರ್ಕ್ ಮಾಡಿರೋ ಕಡೆನೆ ಮಾಡ್ಬಿಟ್ಟಿದ್ದಾರೆ. ಅಲ್ಲಿಗೆ ಮುಗೀತು ಅವ್ರ ಕತೆ. ಅಯ್ಯೋ, ಅದು ಸಂಸ್ಕೃತ ಸೇದು ಕಾರ್ ಕಣೆ. ಸರ್, ತೆಗೆದ್ಬಿಡ್ತೀನಿ ಸರ್, ತೆಗೆದ್ಬಿಡ್ತೀನಿ ಸರ್. ಅದು ಒಳಗಡೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಹಾಗಾಗಿ ತೆಗೆದ್ಬಿಡ್ತೀನಿ ಸರ್. ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ಸರ್. ಮೇಷ್ಟ್ರೆ, ಇದು ನನ್ನ ಗಾಡಿ ನಿಲ್ಸೋ ಜಾಗ. ನಾನಿರ್ಲಿ ಇಲ್ದೇ ಇರ್ಲಿ, ಜಾಗ ಖಾಲಿ ಇರಬೇಕು. ಗೊತ್ತಾಯ್ತು ಸರ್, ಅದಕ್ಕೆ ಈಗಲೇ ತೆಗೆದ್ಬಿಡ್ತೀನಿ ಸರ್. ತಪ್ಪನ್ನೋದು ಮಾಡಕ್ ಮುಂಚೆ ಎಚ್ಚರಿಕೆ ಅನ್ನೋದು ಇದ್ದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಮೇಷ್ಟ್ರೆ. ಇನ್ಮೇಲೆ ಯಾವತ್ತೂ ಈ ತರ ತಪ್ಪಾಗೋದಕ್ಕೆ ಅವಕಾಶ ಕೊಡೋದೇ ಇಲ್ಲ ಸರ್. ಒಂದೇ ಒಂದ್ಸಲಿ ಸರ್, ಕ್ಷಮಿಸ್ಬಿಡಿ ಪ್ಲೀಸ್ ಸರ್. 3000 ಜನ ಇರೋ ಈ ಕಾಲೇಜಲ್ಲಿ ಪ್ರತಿ ಒಬ್ಬರನ್ನು ಕ್ಷಮಿಸ್ತಾ ಬಂದ್ರೆ ಕಷ್ಟ. ಸೊ ಇಂಥ ತಪ್ಪಾದಾಗ ಏನಾಗುತ್ತೆ ಅಂತ ಗೊತ್ತಾದ್ರೆ ತಪ್ಪು ಮಾಡೋರು ತೆಪ್ಪಗಾಗ್ತಾರೆ ಮೇಷ್ಟ್ರೆ. ಸರ್ ಬೇಡ ಸರ್, ಸರ್ ಪ್ಲೀಸ್ ಸರ್. ನೋಡಿ ಮೇಷ್ಟ್ರೆ, ನೀವು ಗಾಡಿ ತೆಗೆಯೋದು ಕಷ್ಟ, ಅಲ್ಲಿವರೆಗೂ ನಾನ್ ಕಾಯ್ಬೇಕು, ಅದೂ ಕಷ್ಟ. ಗಾಡಿಗೆ ಬೆಂಕಿ ಹಚ್ಚಿಬಿಡ್ತೀನಿ, ಬೂದಿ ತೆಗೆಯೋದು ಸುಲಭ. ಸರ್ 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 ಬೇಡ ಸರ್, ಸರ್ ಸರ್ ಪ್ಲೀಸ್ ಬೇಡ ಸರ್. ನಿನ್ನ ಆರೋಗ್ಯ ಸರಿ ಇಲ್ಲ, ನಿನ್ ಕೈಲಿ ಬಸ್ಸಲ್ಲಿ ಓಡಾಡಕ್ಕಾಗಲ್ಲ ಅಂತ ನನ್ನ ಮಕ್ಕಳು ಕಷ್ಟಪಟ್ಟು ದುಡ್ಡು ಕೂಡಿಟ್ಟು ಕೊಡ್ಸಿರೋ ಕಾರು ಸರ್ ಇದು. ಸರ್ ಇದಕ್ಕೇನು ಮಾಡಬೇಡಿ ಸರ್. ಸರ್ ದಯವಿಟ್ಟು ಇದಕ್ಕೆ ಬೆಂಕಿ ಹಾಕ್ಬೇಡಿ ಸರ್. ಸರ್ ಪ್ಲೀಸ್ ಸರ್. ದಯವಿಟ್ಟು ಸರ್, ಸರ್ ನನ್ನ ಮಾತು ಕೇಳಿ ಸರ್. ಹೇಳದ್ನಲ್ಲ ಮೇಷ್ಟ್ರೆ, ಇವತ್ತು ಕ್ಷಮಿಸಿದ್ರೆ ನಾಳೆ ಇನ್ನೊಬ್ರಿಗೆ ಸದ್ರ ಆಗತ್ತೆ. ಕ್ಷಮಿಸ್ತಾನೆ ಬಿಡು ಅನ್ನೋ ಸಲಿಗೆ ಹುಟ್ಟುತ್ತೆ. ನನ್ನ ಜಾಗದಲ್ಲೇ ಆಗ್ಲಿ, ನನ್ನ ಬದುಕಲ್ಲೇ ಆಗ್ಲಿ, ಯಾರೇ ಅಡ್ಡ ಬಂದ್ರೋ ಶಿಕ್ಷೆ ಅಲ್ಟಿಮೇಟ್ ಆಗಿರುತ್ತೆ. ಎಕ್ಸಾಮ್ ವಿಷಯದಲ್ಲಿ ಪರೀಕ್ಷೆ ಆಗಿ ಕರೆಕ್ಷನ್ ಆದ್ಮೇಲೆ ರಿಸಲ್ಟು. ಆದ್ರೆ ಈ ವಿಜಯ್ ವಿಷಯದಲ್ಲಿ ಸ್ಪಾಟ್ ಅಲ್ಲೇ ರಿಸಲ್ಟ್.
ಎಕನಾಮಿಕ್ಸ್ ಎಕ್ಸಾಮ್ ಕೊನೆ ಪೇಪರು. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಗೊತ್ತಿರುವಾಗ ಎಕ್ಸಾಮ್ ಬರೆಯೋದಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಸಬ್ಜೆಕ್ಟಲ್ಲೂ 100ಕ್ಕೆ 100 ತಗೊಂಡ್ರೆ ಕಾಪಿ ಮಾಡಿದ್ರೂ ಬೇರೆ ಅವರು ಫಸ್ಟ್ ಬರೋದಕ್ಕಾಗಲ್ಲ. ಹಾಂ, ಎಸ್, ಬ್ರೇಕ್ ಇವನ್ ಅನಾಲಿಸಿಸ್ ಕೇಳ್ತಿರೋದು. The terms margin of safety indicate the amount of sales. ಏನ್ ಮಾಡ್ತಿದೆ? ಕಾಪಿನಾ? ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ತಿರುಗಿ ನೋಡಿದ ತಕ್ಷಣ ಚೀಟಿನ ಬಾಯ್ಗಾಕೊಂಡ. ಮಾಡಿರೋ ಕಚಡ ಕೆಲಸನ ಮಾತಾಡಿ ಹೇಳಕೇನ್ ರೋಗ? ನಾನೆಂತ ಸ್ಟ್ರಿಕ್ಟ್ ಇನ್ವಿಲೇಜರ್ ಅಂತ ನಿಂಗೆ ಇನ್ನ ಗೊತ್ತಿಲ್ಲ. ತೆಗಿ ಬಾಯ್. ವಾಟ್ ಈಸ್ ದೇರ್ ಇನ್ ಯುವರ್ ಮೌತ್ ಐ ಸೇ? ಛೇ, ಏನ್ರಿ ಇದು? ಎಕ್ಸಾಮ್ ಬರೆಯಕ್ ಬರ್ತೀರಾ ಇಲ್ಲ ಚಿಪ್ಸ್ ತಿನ್ನಕ್ ಬರ್ತೀರಾ? ಸರ್, ಈ ಚಿಪ್ಸು ಸ್ಟ್ರೆಸ್ ರೇಸ್ ಮಾಡುತ್ತೆ ಸರ್. ನಮ್ಮಮ್ಮ ಹೇಳಿದ್ರು, ದೇವ್ರಾಣೆ. ಥು, ಕರ್ಮ. In another word, the margin of safety indicate the amount of sales. ನಿಧಾನಕ್ಕೆ ಹೇಳ್ರಿ. ಸ್ಪೀಡಾಗಿ ಹೇಳೋಕೆ ಸುಲಭ, ಆದ್ರೆ ಬರೆಯೋಕೆ ಕಷ್ಟ. ಓಕೆ ಸರ್. ಏನ್ ಮಾಡ್ತಿದ್ಯಾ ಮಿಸ್ಟರ್? ಎಕ್ಸಾಮ್ ಅಲ್ಲಿ ಚಿಪ್ಸ್ ಅಂತೂ ತಿಂತಿಲ್ಲ ಸರ್. ಕಾಪಿ ಮಾಡ್ತಿದ್ಯಾ ಮಿಸ್ಟರ್? ನಿಮ್ ಕೆಲಸ ನೋಡೋದು, ಕ್ವಶನ್ ಮಾಡೋದಲ್ಲ. ಶೀಟ್ ಕೊಟ್ಟು ಕಳ್ಸ್ಕೊಳ್ಳಿ. ಹೌ ಡೇರ್ ಯು? ನಾನ್ ಮನಸ್ಸು ಮಾಡಿದ್ರೆ ನಿನ್ನನ್ನ ಈಗಲೇ ಡಿಬಾರ್ ಮಾಡ್ಬೋದು, ಗೊತ್ತಾ? ಮನಸ್ಸು ಮಾಡಬೇಡಿ, ಆಮೇಲೆ ನಾನ್ ಮನಸ್ಸು ಮಾಡ್ಬೇಕಾಗತ್ತೆ. ಆಗ ನೀವು ಡಿಬಾರ್ ಆಗ್ತೀರಾ. ನನಗೆ ಎದುರು ಉತ್ತರ ಕೊಡ್ತೇನೋ? ಪ್ರಶ್ನೆ ಬಂದು ಎದುರು ನಿಂತಾಗ ಸೈಡ್ಗೆ ಹೋಗಿ ಉತ್ತರ ಕೊಡಕ್ಕಾಗತ್ತೇನೋ? ನೋನಾ, ನನಗೆ ಸಿಂಗುಲರ್ ನಲ್ಲಿ ಮಾತಾಡ್ಸ್ತೇನೋ? ಇರು, ಐ ವಿಲ್ ಕಾಲ್ ದ ಪ್ರಿನ್ಸಿಪಲ್. ಗೋ ಕಾಲ್. ನಿನ್ ಕಾಲ ಕೆಡೋಕ್ ಶುರುವಾಯ್ತು. ರೋಪ್ ಹೊಡೆಯೋ ಎಷ್ಟೋ ಕೇಸ್ಗಳನ್ನ ಕಸದ ಬುಟ್ಟಿಗೆ ಹಾಕಿ ಬಂದವ್ ನಾನು. ಕಿರುಚ್ಬೇಡ. ನೀನಿಂಥ ಕೇಸ್ ಎಷ್ಟೋ ನೋಡಿರ್ಬೋದು, ಆದ್ರೆ ನನ್ನಂತವ್ನು ನೋಡಿರಲ್ಲ, ನೋಡಕ್ ಸಾಧ್ಯನೂ ಇಲ್ಲ. ಅದೇನ್ ಕಿತ್ಕೊಂತೀಯೋ ಕಿತ್ಕೋ ಹೋಗೋ. ಪ್ರಿನ್ಸಿಪಲ್, ನೀವು ಕೊಟ್ಟಿರೋ ಪಾಕೆಟ್ ಮನಿ ಯಾವುದಕ್ಕೂ ಸಾಲಲ್ಲ. ಸಕ್ಕರೆ ಇದೆ ಅನ್ನೋ ಕಾರಣಕ್ಕೆ ಅದನ್ನೇ ತಿಂತಾ ಹೋದ್ರೆ ಕೆಡೋದು ಆರೋಗ್ಯ. ಜೀವನ ಸರಳವಾಗಿದ್ರೇನೆ ಸಂತೋಷ. ಅದು ಅತಿಯಾದ್ರೆ ಅಮೃತನೂ ವಿಷ. ದೇವ್ರು ನಮ್ಗೆ ದುಡ್ಡು ಯಾಕೆ ಕೊಟ್ಟಿದ್ದಾನೆ ಮಮ್ಮಿ? ಕಿರಣ್, ಹಣ ಮನುಷ್ಯ ಮಾಡಿರೋದು, ನೆಮ್ಮದಿ ದೇವ್ರು ಕೊಟ್ಟಿರೋದು. ಹಣ ಇದ್ದಲ್ಲಿ ನೆಮ್ಮದಿ ಇರೋದಿಲ್ಲ. ನಮಗ್ ನೀವ್ ದುಡ್ಡು ಕೊಡದೇ ಇರೋದ್ರಿಂದಾನೇ ನಮಗ್ ನೆಮ್ಮದಿ ಇಲ್ಲ. ಶ್ರುತಿ ಮೀರ್ದಾಗ್ಲೇ ಮನುಷ್ಯ ಯಾಮಾರೋದು. ಮನ್ಸಿಗೆ ಹಿಡ್ತ ಕಲಿಸ್ಬೇಕು. ಅಂಗೈ ಕಡ್ತಕ್ಕೆ ಬದುಕು ಬಲಿ ಆಗ್ಬಾರ್ದು. ನಾನು 2 ವೀಲರ್ ತಗೋಬೇಕು. ಕಾಲೇಜ್ ಬಸ್ ಇರೋದು ಯಾಕಪ್ಪ? ಒಟ್ನಲ್ಲಿ ನಾವ್ ಕೇಳಿದ್ ನಮಗ್ ಸಿಗೋದಿಲ್ಲ ಅಲ್ವಾ? ಕೇಳಿದ್ದು ಸಿಗುತ್ತೆ, ಆದ್ರೆ ಕೇಳದಷ್ಟು ಸಿಗಲ್ಲ. ಹೊರಡಿ. ಭಾನು, ಕಾಫಿ ರೆಡಿ. ಮಕ್ಕಳು ಕೇಳಿದ್ದನ್ನ ಕೊಡ್ಬೋದಾಗಿತ್ತಲ್ಲ. ಕೇಳೋ ಬಾಯಿಗೆಲ್ರಿ ಕಷ್ಟ ಗೊತ್ತಿರುತ್ತೆ. ಇವ್ರು ಕೇಳಿದ್ರೆ ಹಾಗೆ ಹೇಳ್ತೀಯ. ಅದೇ ವಿಜಯ್ ಕೇಳಕ್ಕಿಂತ ಮುಂಚೆ ಅವನಿಗೆ ಬೇಕಾದನ್ನೆಲ್ಲ ಕೊಡಿಸ್ತೀಯ. ಇವರನ್ನ ಬಸ್ಸಲ್ಲೇ ಹೋಗುವಂತೀಯ. ಆದ್ರೆ ವಿಜಯ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ ಕೊಡಿಸ್ತೀಯ. ಒಂದ್ ಕಣ್ಣಕ್ಕೆ ಬೆಣ್ಣೆ, ಇನ್ನೊಂದ್ ಕಣ್ಣಕ್ಕೆ ಸುಣ್ಣ.
ಆದ್ರೆ ಹಣೆ ಬರಹ ವಿಜಯನ್ 2 ಕಣ್ಣಿಗೂ ಸುಣ್ಣ ಇಟ್ಟಾಗಿದೆಯಲ್ರಿ. ಹೆತ್ತ ತಾಯಿನ ಕಿತ್ಕೊಂಡಿದೆ, ಮಮಕಾರದ ಮಡಲನ್ನ ಶಾಶ್ವತವಾಗಿ ದೂರ ಮಾಡಿದೆ. ಅಂತ ಜೀವ ಯಾವತ್ತಿಗೂ ನೋವು ತಿನ್ಬಾರ್ದು. ತಿಂದೇ ಇರೋ ಹಾಗೆ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಇವತ್ತು ನನಗೆ ಈ ಮನೇಲಿ ಸಿಕ್ಕಿರೋ ಸ್ಥಾನ, ನನ್ನ ಮಕ್ಕಳು ಈ ಮನೇಲಿ ಅನುಭವಿಸ್ತಾ ಇರೋ ಸೌಕರ್ಯ ಎಲ್ಲ ನಿಮ್ ಮೊದಲನೇ ಹೆಂಡ್ತಿ ವಿಜಯನ್ ತಾಯಿ ಕೊಟ್ಟಿರೋ ಭಿಕ್ಷೆ ಅಲ್ವಾ? ಅದನ್ನ ಯಾವತ್ತಿಗೂ ನಾನು ಮರಿಬಾರ್ದು, ನನ್ನ ಮಕ್ಕಳು ಮರಿಬಾರ್ದು. ಆ ಋಣ ತೀರ್ಸೋದಕ್ಕೆ ನಾನು ವಿಜಯನ್ನ ಸಾಯೋ ತನಕ ಸುಖವಾಗಿ ನೋಡ್ಕೋತೀನಿ. ದಯವಿಟ್ಟು ಈ ವಿಷಯದಲ್ಲಿ ನೀವು ಅಡ್ಡಿ ಬರಬೇಡಿ. ವಿಜಯ್ಗೆ ಒಂದು ಒಳ್ಳೆ ಬದುಕು ಕೊಡ್ತಾ ಇರೋ ನಿನಗೆ ಥ್ಯಾಂಕ್ಸ್. ಅವನ ಭವಿಷ್ಯದ ದಾರಿಗೆ ನೀನೇ ಬೆಳಕು. ಯಾರದು? ಪರೀಕ್ಷೆ ಅಂದ್ರೆ ಭವಿಷ್ಯ. ಆ ಭವಿಷ್ಯನ ಹಾಳು ಮಾಡ್ತಾ ಇರೋದು ಯಾರು? ನನ್ನ ಕಾಲೇಜಲ್ಲಿ ಕಾಪಿ ಮಾಡ್ತಾ ಇರೋದು ಯಾರು? ಯಾರದು? ಇವನೇ ಸರ್. ಇವನಾ? ಇವನ್ ಕಾಪಿ ಹೊಡಿತಾನೆ ಅಂದವನ್ ಯಾರು? ನಾನೇ ಸರ್. ಇವನು ಒಳ್ಳೆ ಹುಡುಗಾರೆ, ಈ ಕಾಲೇಜ್ಗೆ ಅಡಿಪಾಯ. ನೀನ್ ಬರಿಯಪ್ಪ, ನೀನ್ ಬರಿ. ಸರ್ ಆನ್ಸರ್ ಶೀಟ್ ನಿಂದೇನಾ? ತಗೊಳಪ್ಪ. ಸರ್ ಎಂತ ಕೆಲಸ ಮಾಡ್ತಿದ್ದೀರಾ? ನೀವು ಬನ್ರಿ. ನಾನ್ ಮಾಡ್ತಾ ಇರೋದು ಒಳ್ಳೇದಕ್ಕೆ, ನಿಮ್ಮ ಒಳ್ಳೇದಕ್ಕೆ. ಸರ್ ನೀವು ಮಾಡ್ತಿರೋದು ಸರಿ. ನಿಮ್ಗೆ ಪ್ರೊಫೆಸರ್ ಲಕ್ಷ್ಮಣ್ ಗೊತ್ತು ತಾನೆ? ಹಾ, ಅದೇ ಹೋದ ವರ್ಷ ಸೂಸೈಡ್ ಮಾಡ್ಕೊಂಡು ಸತ್ರಲ್ಲ. ಯಾವುದೋ ಸ್ಟೂಡೆಂಟ್ ಜೊತೆ ಮಿಸ್ಬಿಹೇವ್ ಮಾಡಿದ್ರು ಅನ್ನೋ ಆರೋಪ. ಆ ಆರೋಪ ಬಂದಿದ್ದು ಯಾತಕ್ಕೆ? ವಿಜಯ್ನ ಎಕ್ಸಾಮ್ ಹಾಲಲ್ಲಿ ಹಿಡಿದಿದ್ದಕ್ಕೆ. ಈ ಕಾಲೇಜ್ ಅವ್ರ ತಂದೆ ಮಿನಿಸ್ಟರ್ ಸೂರ್ಯಪ್ರಕಾಶ್ದು ಅಂತ ಗೊತ್ತು ತಾನೆ? ಆದ್ರೂ ಅವ್ನು ಮಾಡ್ತಿರೋದು ತಪ್ಪಲ್ವಾ ಸರ್? ಆ ತಪ್ಪನ್ನು ಎತ್ತಿ ತೋರಿಸಿ ನಿಮ್ಮ ಮನೆಯವ್ರು ನಿಮ್ ತಿಥಿ ಮಾಡಬೇಕು ಅಂತ ಬಯಸ್ತೀರಾ? ನೋಡ್ರಿ, ಕೆಲವೊಂದನ್ನ ನೋಡ್ಬೇಕು, ಕೆಲವೊಂದನ್ನ ನೋಡಿದ್ರು ನೋಡ್ದ ಹಾಗೆ ಇರ್ಬೇಕು. ಹಾಗಾದ್ರೆ ನಾನೀಗೇನ್ ಮಾಡ್ಬೇಕು ಸರ್? ಸಾಧ್ಯವಾದ್ರೆ ಅವನಿಗೆ ಸಹಾಯ ಮಾಡಿ, ಇಲ್ಲ ಅಂದ್ರೆ ಅವನ ಕಡೆ ನೋಡದೆ ಸುಮ್ಮನೆ ಇರಿ. ಬಂಡೆ ವಿರುದ್ಧ ಬಂಡಾಯ ಎದ್ದು ಬದುಕನ್ನ ಯಾಕ್ರಿ ಮುಗಿಸ್ಕೋತೀರಾ? ನೋಡ್ರಿ, ವಿಜಯ್ ಸುಮ್ಮನೆ ಇದ್ರೆ ಸೌಕರ್ಯ, ರೋಪ್ ಹಾಕಿದ್ರೆ ತೋಪು. ತಿಳ್ಕೊಂಡು ಮ್ಯಾನೇಜ್ ಮಾಡ್ರಿ. ತಿನ್ನೋ ತಿಂಡಿಲು ಇದು ಹೆಣ್ಣೆತ್ ಮನೆ ಅಂತ ತೋರ್ಸೋದೇನ ನಿನ್ ಕೆಲ್ಸ? ತಪ್ಪಾಯ್ತು ರೀ, ಕ್ಷಮಿಸ್ಬಿಡಿ. ಕ್ಷಮಿಸಿನೇ 2 ಹೆಣ್ಮಕ್ಳಾಗಿರೋದು. ನೀನೇನು 3ಕ್ಕೆ ಅವಕಾಶ ಇಲ್ದಿರೋ ಹಾಗೆ ಆಪರೇಷನ್ ಮಾಡಿಸ್ಕೊಂಡು ನೆಮ್ಮದಿಯಾಗಿದ್ಯಾ. ನನ್ನ ಜೀವನದಲ್ಲಿ 1 ಗಂಡು ಮಗುವಿನ ತಂದೆ ಅನ್ನಿಸ್ಕೊಳ್ಳೋ ಭಾಗ್ಯನ ಹಾಳು ಮಾಡಿದ ದರಿದ್ರ ನೀನು. ರೀ, ಹೆಣ್ಮಕ್ಳಂದ್ರೆ ಯಾಕ್ರಿ ನಿಮ್ಗಷ್ಟ ಸಡ್ಡೆ? ಅಲ್ಲ, ಮಾತ್ಗೂ ಗೀತನ್ನು ಕಾವ್ಯನ್ನು ಬೈತಾನೆ ಇರ್ತೀರಲ್ಲ, ಆ ಮಕ್ಕಳ ಮನಸ್ಸಿಗೆ ಹೇಗಿರ್ಬೇಕು ಹೇಳಿ? ಹಾ ರೀ, ನಿಮ್ಗೊಂದು ವಿಷಯ ಗೊತ್ತಾ? ನಮ್ ಯಾನಂದಳ್ಳಿ ರಾಮಣ್ಣ ಮತ್ತೆ ಜಯಕ್ಕ ಇಲ್ವಾ, ಅವ್ರಿಗೆ 5 ಜನ ಹೆಣ್ಮಕ್ಳು ರೀ. 5 ಜನ ಹೆಣ್ಮಕ್ಳಿಗೆ ಅಚ್ಚುಕಟ್ಟಾಗಿ ಮದ್ವೆ ಮಾಡಿ ಗಂಡ ಹೆಂಡತಿ ಈಗ ಎಷ್ಟು ನೆಮ್ಮದಿ ಆಗಿದ್ದಾರೆ ಗೊತ್ತಾ? ಅಷ್ಟೇ ಅಲ್ಲ ರೀ, ನಮ್ ಕೆಂಬೋಡಿ ಅಮೃತಕ್ಕ ಮತ್ತೆ ನಾಗರಾಜಣ್ಣ
ಅವ್ರಿಗೂ ಅಷ್ಟೇ ಬರೀ ಹೆಣ್ಮಕ್ಳೇ. ಅವರು ಹಾಯಾಗಿದ್ದಾರೆ ರೀ. ಅವ್ರ ಹೆಣ್ಮಕ್ಳು ಅಷ್ಟೇ ರೀ, ತಂದೆ ತಾಯಿನ ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಆದ್ರೆ ಈ ಗಂಡ್ಮಕ್ಳಿರೋ ಮನೇಲಿ ನೆಮ್ಮದಿನೇ ಇರಲ್ಲ ರೀ. ಪಾಪ ಅಪ್ಪ ಅಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿನ ಕಳೆದು ಬಿಡ್ತಾರೆ. ಇಲ್ವಾ, ಆಸ್ತಿ ಕೊಡಿ ಆಸ್ತಿ ಕೊಡಿ ಅಂತ ಪೀಡಿಸ್ತಾ ಇರ್ತಾರೆ. ಅದಕ್ಕೆ ಹೇಳೋದು, ನೆಮ್ಮದಿ ಅನ್ನೋದಿರೋದು ಹೆಣ್ಣೆತ್ತವ್ರ ಮನೇಲಿ ರೀ, ಈ ಗಂಡೆತ್ತವ್ರ ಮನೇಲಲ್ಲ. ನಾನ್ ತಿಂಡಿ ತಿನ್ನುವಾಗ ಮಾತಾಡೋಲ್ಲ ಅಂತ ನಿನ್ ಮಾತೆಲ್ಲ ಆಡ್ ಮುಗಿಸ್ತಾ ಇದ್ಯಾ? ಹಾ, ಈಗೇನು ನೀನ್ ಹೆತ್ತಿರೋ ಹೆಣ್ಮಕ್ಳು ಮುತ್ತು ಮಾಣಿಕ್ಯ ಅಂತನಾ? ಅಯ್ಯಯ್ಯೋ, ಹಾಗಲ್ಲ ರೀ. ಮತ್ತಿನ್ ಹೇಗೆ? ಮನ್ಸ್ ಮಾಡಿದ್ರೆ ಹೆಣ್ಮಕ್ಳು ಗಂಡ್ಮಕ್ಳಷ್ಟೇ ಸಾಧನೆ. ಅಲ್ಲೇ ಇರೋದು ಪಾಯಿಂಟು. ಗಂಡಿನಷ್ಟೇ ಅಂತ ಯಾಕೆ ಹೇಳ್ದೆ ಹೇಳು? ಗಂಡು ಆ ಲೆವೆಲು ಅಂತ. ಸಂತೋಷ ಸಂಭ್ರಮಕ್ಕೆ ಗಂಡು ಮಾನದಂಡ, ಹೆಣ್ಣು ಬರಿದಂಡ. ನಾಳೆ ಮದ್ವೆ ಆದ್ರೆ ಬರೋ ಅಳಿಯಂದ್ರು ಗಂಡೆ ತಾನೆ. ಅದು ಬೇರೆ ಮನೆ ತಾನೆ. ಮನೆ ಅಳಿ ಅಂತಂದ್ರೆ ಆಯ್ತು. ಓಹೋ, ಅರ್ಥ ಆಯ್ತು ಬಿಡು. ಈಗಿರೋ 2 ದ್ರಾಬೆಗಳನ್ನ ಸಾಕೋದು ಅಲ್ದೆ 2 ಗೂಬೆಗಳನ್ನ ಕರ್ಕೊಂಬಂದು ನಾನೇ ಅನ್ನ ಹಾಕ್ಬೇಕು ಅಂತಲ್ಲ? ಅದ್ ಹಾಗಲ್ಲ ರೀ. ವ್ಯಯನ ಹೆತ್ತು ಅದೇ ನ್ಯಾಯ ಅಂತ ಮಾತಾಡೋ ನಿನ್ನ ನಾಲಿಗೆ ನನ್ನ ಪಾಲಿಗೆ ಅಸಹ್ಯ. ಹಾ, ಬಾಯಿ ಮುಚ್ಕೊಂಡು ಬಿದ್ದಿರು. ಎಕ್ಸಾಮ್ ಆಯ್ತು, ಎಕ್ಸಾಮ್ ಆಯ್ತು, ಎಕ್ಸಾಮ್ ಆಯ್ತು. ಸೆಮಿಸ್ಟರ್ ಎಕ್ಸಾಮ್ ಮುಗಿದ್ಮೇಲೆ ಸಿಗೋ 15 ದಿನ ರಜಕ್ಕೆ ಇಷ್ಟೆಲ್ಲ ಹೆಗ್ರಾಡ್ತಿಯಲ್ಲೇ? ಟೆನ್ಷನ್ ಇಲ್ದೆ ಆರಾಮಾಗಿ 15 ದಿವಸ ಕಾಲ ಕಳಿಬೋದಲ್ಲ. ಆದ್ರೆ ರಿಸಲ್ಟ್ ಏನಾಯ್ತು ಅನ್ನೋ ಟೆನ್ಷನ್ ಇರುತ್ತಲ್ಲ. ಹೇ, ಆ ಟೆನ್ಷನ್ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂತ್ಯಾ? ಇಡೀ ಕ್ಲಾಸ್ಗೆ ನೀನೇ ಸೆಕೆಂಡ್ ಬರೋದು. ಫಸ್ಟ್ ಅನ್ನೋ ಸ್ಥಾನ ಇವತ್ತಿಗೂ ಯಾವತ್ತಿಗೂ ನಮ್ ಬಾಸ್ ಹೀರೋ ವಿಜಯ್ಗೆ. ಲೈಫಲ್ಲಿ ಸಂದರ್ಭ ಯಾವ್ದೇ ಆದ್ರೂ ಫಸ್ಟ್ ಅನ್ನೋದು ಯಾವತ್ತಿಗೂ ನನ್ಗೋಸ್ಕರ ಕಾಯ್ತಾರ. ಗಿಫ್ಟ್ ಕೊಂಡ್ರು ಅದು ಹಣ್ಣು ಡೈಲಾಗ್ ಹೊಡಿ ಹಂಡು ಹಾಕೋ ಸ್ಟೆಪ್. ನೋಡ್ದಾಗೇತು, ಕಷ್ಟಪಟ್ಟು ಓದಿ ಬರೆಯೋಳು ನೀನು, ಕಾಪಿ ಹೊಡೆಯೋ ಕಪಿ ಅವನು. ಅವನಿಲ್ಲ ಅಂದಿದ್ರೆ ಯಾವತ್ತೂ ನೀನೇ ಫಸ್ಟ್ ಬರ್ತಿದ್ದೆ ಕಣೆ. ಆದ್ರೆ ಆ ಭಾಗ್ಯ ಬರೋದೇ ಇಲ್ಲ ಬಿಡು. ಇಡೀ ಕಾಲೇಜ್ ಅವನ್ಗೆ ಎದುರುತ್ತೆ. ಚೇಂಬರ್ ಅಂತೂ ನಡ್ಗೋಗುತ್ತೆ. ಇನ್ ರಿಸಲ್ಟು ಅವನ್ನ ಹುಡ್ಕೊಂಡೇ ಬರುತ್ತೆ. ಅವನ್ನ ಹುಡ್ಕೊಂಡೋಗೋ ಫಲಿತಾಂಶಕ್ಕೆ ಅಡ್ಡ ನಿಲ್ಲೋರು ಯಾರು ಇಲ್ವಲ್ಲ. ಯಾರು ಇಲ್ಲ ಅಂದ ಮಾತ್ರಕ್ಕೆ ಅನ್ಯಾಯಕ್ಕೆ ದಾರಿ ಕೊಟ್ಕೊಂಡು ಬಾಯ್ ಬಿಟ್ಕೊಂಡು ಬಾಯ್ ಹೇಳಕ್ಕಾಗತ್ತಾ? ಹಾಗಂತ ಅವ್ನ್ ರಿಸಲ್ಟ್ಗೆ ಹೋಗಿ ಅಡ್ಡ ನಿಲ್ಲಕ್ಕಾಗತ್ತಾ? ಎಲ್ಲಿಗೆ ಹೋಗ್ತಿದ್ಯೆ? ಅಡ್ಡ ನಿಲ್ಲಕ್ಕೆ, ಅಡ್ಡಿ ಆಗೋದಕ್ಕೆ. ಗುಬ್ಬಿ ಹೋಗಿ ಗಿಡಗಳಿಗೆ ಅಡ್ಡ ನಿಲ್ಲಕ್ಕಾಗತ್ತಾ? ತಂಗಿವ, ಇವಾಗ ಯಾವ ಅಡ್ಡಿ ಆತಂಕ ಬಂದಿದೆ ಅಂತ ನಾವು ಇಲ್ಲಿ ತನಕ ಬರ್ಬೇಕಿತ್ತು. ಎಲ್ಲ ಸರಾಗವಾಗಿ ನಡೀತಿದೆ ತಾನೇ? ರೋಗ ಇಲ್ದೇ ಇದ್ರು ವರ್ಷಕ್ಕೊಂದ್ಸತಿ ಹೆಲ್ತ್ ಚೆಕಪ್ ಮಾಡಿಸೋದು ಆರೋಗ್ಯಕ್ಕೆ ಒಳ್ಳೇದು. ಏನು ಆಗದೆ ಇದ್ರು ವರ್ಷಕ್ಕೊಂದ್ಸತಿ ಗುರುಜಿ ಹತ್ರ ಬರೋದು ಭವಿಷ್ಯಕ್ಕೆ ಒಳ್ಳೇದು. ಬಾಮ್ಮ ಭಾನುಮತಿ. ಗುರುಜಿ ಇನ್ನೂ ಕಣ್ಣು ಮುಚ್ಕೊಂಡಿದ್ದಾರೆ. ಆದ್ರೂ ಬಂದವ್ರು ಇಂಥವ್ರು ಅಂತ ಅದ್ಯಾಗ ಗೊತ್ತಾಗುತ್ತೆ? ಓಹೋಹೋ, ಇದು ನೀನು ಹಾಕೊಂಡಿರೋ ಸೆಂಟ್ ಮಹಿಮೆ. ಗುರುಜಿ, ಅದು ವಿದೇಶದ್ದು. ಈ ಊರಲ್ಲಿ ಈ ಸೆಂಟ್ ಹಾಕೋ ಯಾರಿಲ್ಲ ಬಿಡಿ. ಅಲ್ವೋ ತಂಗ್ಯವ? ಅಣ್ಣ ಸುಮ್ನಿರ್ತ್ಯಾ, ಇದು ಗುರುಜಿಗಳ ದಿವ್ಯ ದೃಷ್ಟಿ. ದಿವ್ಯ ದೃಷ್ಟಿ ಅಂದ್ರೆ? ಹಾ, CC ಕ್ಯಾಮ್ರಾ. ಅಣ್ಣ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದನ್ನ ಕಲಿತ್ಯಾ? ನಮಸ್ತೆ ಗುರುಜಿ. ಏನಮ್ಮ ಭಾನುಮತಿ, ಬಹಳ ದಿನಗಳ ನಂತರ ಆಶ್ರಮದ ಕಡೆ ಬಂದಿದೀಯಾ? ಎಲ್ಲ ಸರಿ ಇದೆ ತಾನೆ? ಎಲ್ಲವೂ ಸರಿಗಿದೆ ಅನ್ನೋ ಕಾರಣಕ್ಕೆ ನಿಮ್ಮನ್ನ ಮರ್ತು ಬಿಡೋದಕ್ಕಾಗತ್ತಾ ಗುರುಜಿ? ಎಲ್ಲವೂ ಈಗಿರೋ ಹಾಗೆ ಮುಂದುವರಿಯೋದಕ್ಕೆ ನಿಮ್ಮ ಆಶೀರ್ವಾದ ಬೇಕೇ ಬೇಕಲ್ಲ? ಆಶೀರ್ವಾದ ಜನ್ಮತಃ ಸಿಕ್ಕಿರುತ್ತೆ. ನಮ್ದೇನೇ ಇದ್ರೂ ಹಣೆ ಬರದಲ್ಲಿ ಬರ್ದಿರೋದನ್ನ ಓದೋ ಕೆಲಸ ಮಾತ್ರ ಮಾಡ್ತೀವಷ್ಟೇ. ತಾಳೆಗರಿ ತಗೊಂಡ್ಬಾ.
ಅಂದಾಗೆ ಸಂಸಾರ ಹೇಗೆ ನಡೀತಾ ಇದೆ? ಸದ್ಯಕ್ಕೆ ಯಾವ ಸಮಸ್ಯೆನೂ ಇಲ್ದೆ ಯಾವ ಅಡ್ಡಿ ಆತಂಕವೂ ಬರ್ದೆ ಸಾಕ್ತಾ ಇದೆ ಗುರುಜಿ. ಕಾಪಿ ಮಾಡಿ ಫಸ್ಟ್ ರ್ಯಾಂಕ್ ತೆಗಿತಾ ಮೆರಿತಾ ಇದ್ರೆ ಮಾತಾಡೋಕು ಇಲ್ಲಿ ಯಾರೂ ಇಲ್ವಾ? ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ಸ್ವಲ್ಪ ಬಿಗಿಯಾಗಿ ಕಟ್ಟಿ ವಿಶ್ವನಾಥ್, ಮಕ್ಕಳ ಭವಿಷ್ಯ ಅದು. ಹಾ ಹಾ ಅಷ್ಟೇನೆ ನೋಡಿ. ಆ ಮನುಷ್ಯನ ಸುಮ್ಮನೆ ಎದುರು ಹಾಕೊಂಡಿದ್ದಿದ್ರೆ ಇಲ್ಲಿ ಯಾರ ಎಕ್ಸಾಮ್ ನಡೀತಾನೆ ಇರಲಿಲ್ಲ. ಹಾಗಂತ ಕೊಳಚೆ ನೀರನ್ನ ಕುಡಿಯೋ ನೀರಿನ ಜೊತೆ ಬಿಟ್ರೆ ಹೇಗ್ ಸರ್? ನಾವು ಮಾಡೋ ಕೆಲಸನೂ ಅಷ್ಟೇ ವಿಶ್ವನಾಥ್. ಆ ಕೊಳಚೆ ನೀರನ್ನ ಸೆಪ್ರೇಟ್ ಪೈಪ್ ಹಾಕಿ ಈಚೆ ಬಿಡೋದು. ಆ ವಿಜಯ್ ನಮ್ಮ ಕಾಲೇಜಿಂದ ಪಾಸ್ ಆಗಿ ಹೋಗೋ ತನಕ ನಮ್ಮ ಕಾಲೇಜ್ ಅವನ್ನ ಸಹಿಸ್ಕೊಳ್ಳೋದು ಅನಿವಾರ್ಯ. ಅದು ಬಿಡಿ, ಅದಕ್ಕೆ ಯಾಕೆ ತಲೆ ಬಿಸಿ ಮಾಡ್ಕೊಳ್ಳೋದು? ನಾವು ಬಿಸಿ ಬಿಸಿಯಾಗಿ ಕಾಫಿ ಕುಡ್ಕೊಂಡು ಬರೋಣ ಬನ್ನಿ. ಕೊಳಚೆ ನೀರ್ ಸೇರ್ಬೇಕಾಗಿರೋದು ಮೋರಿಗೆ. ಅದ್ರ ದಾರಿ ನಾನ್ ತೋರಿಸ್ತೀನಿ. ಮುಗಿಯುವ ಕತೆ ಕೊನೆ, ಶುರುವಾಗೋ ಕತೆಯ ಸೂಚನೆ, ಭವಿಷ್ಯದ ಅಡಿಗಲ್ಲು, ಮುಗ್ಗರಿಸೋ ತೊಡರ್ಗಲ್ಲು. ಈ ರೀತಿ ಭವಿಷ್ಯದಲ್ಲಿ ನಡೆಯೋದೆಲ್ಲ ಇದರಲ್ಲಿ ಬರ್ತಿರುತ್ತೆ ಅಂತ ತಾಳೆಗರಿ ಇದು. ಸರ್ ಸರ್ ತಂಗಿವ್ವ, ನನಗೆ ಯಾಕೋ ಗುರೂಜಿಗಳ ಮುಖದಲ್ಲಿ ಸುನಾಮಿ ಅಲೆಗಳು ಕಾಣ್ತಾ ಇವೆ. ನನ್ನ ಕಣ್ಣು ಸರಿ ಇಲ್ವಾ ಅಥವಾ ನಿಂಗೂ ಹಂಗೆ ಕಾಣಿಸ್ತಿದ್ಯಾ? ಗುರುಜಿ, ಏನಾದ್ರೂ ಕೆಡಕ್ ಕಾಣಿಸ್ತಾ? ಕಾಣ್ತಾ ಇದೆ ಭಾನುಮತಿ. ಯಾಕೆ ಸರ್ ಅಳ್ತಾ ಇದ್ದೀರಾ? ಅಳ್ದೆ ಇನ್ನೇನು ಮಾಡ್ಲಮ್ಮ. ಆ ಮನೆ ಹಾಳ ವಿಜಯ್ ನಮ್ಮನೆ ಪ್ರೀತಿನೆಲ್ಲ ಸುಟ್ಟಾಕ್ಬಿಟ್ಟ. ನೋಡಮ್ಮ, ನನ್ನ ಕಣ್ಣು ಮುಂದೆನೆ
ನನ್ನ ಪ್ರೀತಿಯ ಕಾರು ಸುಟ್ಟು ಉರಿದೋಯ್ತಮ್ಮ. ಅಲ್ಲೇ ಅವನ್ ಕೆನ್ನೆಗೆ 2 ಬಾರಿಸ್ಬೇಕು ಅನ್ನಿಸ್ತು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವನ ಒಳಗಡೆ ಹಾಕಿಸ್ಬೇಕು ಅನ್ನಿಸ್ತು. ಆದ್ರೆ ಏನ್ ಮಾಡ್ಲಿ, ಮನೆಯಲ್ಲಿರೋ 2 ಹೆಣ್ಣು ಮಕ್ಕಳು ಕಣ್ಣು ಮುಂದೆ ಬಂದ್ರು. ಅವ್ರ ಭವಿಷ್ಯ ನೋಡ್ಕೊಂಡು ಬಾಯಿ ಮುಚ್ಕೊಂಡಿರ್ಬೇಕಾಯ್ತು. ಎದೆಯಲ್ಲಿ ಉರಿತಾ ಇದ್ದ ಆ ಸಿಟ್ಟನ್ನ ನಾಮರ್ದ ತರ ಹಾಗೆ ತಡ್ಕೊಂಡು ಸುಮ್ನಿರ್ಬೇಕಾಯ್ತು. ಸುಮ್ನಿದ್ದ ಸಂದರ್ಭಕ್ಕೆ ಹೆತ್ತ ಹೆಣ್ಮಕ್ಳೇನೆ ಕಾರಣ ಅಂತ ಯಾಕೆ ಹೇಳ್ತೀರಾ ಸರ್? ಭವಿಷ್ಯ ನೋಡ್ಕೊಂಡು ಹೆದರೋ ಅಗತ್ಯ ಇಲ್ಲ. ಹೆಣ್ಮಕ್ಳಿಗೂ ಭವಿಷ್ಯ ಬರೆಯಕ್ ಬರತ್ತೆ, ಆ ಶಕ್ತಿನೂ ಇರುತ್ತೆ. ಹಾಗಂತ ಆ ವಿಜಯ್ ಅಂಥವ್ನ ನಮ್ಮಂಥವ್ರು ಮುಟ್ಟಕ್ಕಾಗತ್ತಮ್ಮ? ಮುಟ್ಟದ್ಯೇನು ಸರ್, ಮಟ್ಟಾನೇ ಹಾಕ್ಬೋದು. ತಗೊಳ್ಳಿ. ಏನಮ್ಮ ಇದು? ಅವನಿವತ್ತು ಕಾಪಿ ಹೊಡೆದು ಬರ್ದಿರೋ ಆನ್ಸರ್ ಶೀಟು. ಆ ವಿಜಯ್ ಇವತ್ತು ನಿಮ್ ಮಕ್ಳ ಪ್ರೀತಿನೇ ಸುಟ್ಟ ತಾನೆ, ನೀವು ಅವನ್ ಭವಿಷ್ಯನೇ ಸುಡಿ. ತಗೊಳ್ಳಿ. ಇದು ತಪ್ಪಲ್ವೇನಮ್ಮ? ಲೆಕ್ಚರರ್ನೇ ಹೆದರಿಸಿ ಅವ್ರ ಹತ್ರ ಫೋನಲ್ಲಿ ಆನ್ಸರ್ ಹೇಳ್ಸ್ಕೊಂಡ್ ಬರ್ದಿದ್ದು ತಪ್ಪಲ್ವಾ ಸರ್? ಅವನ್ನ ಹಿಡಿದು ಇನ್ವಿಜಿಲೇಟರ್ಗೆ ಧಮಕಿ ಹಾಕಿದ್ದು ತಪ್ಪಲ್ವಾ ಸರ್? ನಿಮ್ ಕಾರ್ನ ಸುಟ್ಟಿದ್ ತಪ್ಪಲ್ವಾ? ಇಷ್ಟು ದಿವಸ ನಿನ್ನ ಬದುಕು ಆತಂಕವಿಲ್ಲದ ಬದುಕಾಗಿತ್ತು. ಆದರೆ ಈಗ ಅಪಾಯ ಅನ್ನೋದು ನಿನ್ನ ವಲಯಕ್ಕೆ ತನ್ನ ಮೊದಲನೇ ಹೆಜ್ಜೆ ಇಟ್ಟಾಗಿದೆ ಭಾನುಮತಿ. ಮೆರೀತಿರೋ ದುರಹಂಕಾರಕ್ಕೆ ಒಂದ್ ಪೆಟ್ ಬಿಗಿಯೋದ್ರಲ್ಲಿ ಯಾವ್ದೇ ತಪ್ಪು ಇಲ್ಲ ಸರ್. ನಿಮ್ ಕಣ್ಣೀರಿಗ್ ಒಂದ್ ಸಮಾಧಾನ ಸಿಗ್ಬೇಕು ಅಂದ್ರೆ ತಗೊಳ್ಳಿ ಸರ್, ಹಚ್ಚಿ. ತಗೊಳ್ಳಿ ಸರ್. ತಗೊಳ್ಳಿ ಸರ್. ಏನ್ ಹೇಳ್ತಾ ಇದ್ದೀರಾ ಸ್ವಾಮಿ? ಇದನ್ನ ಹೇಳ್ತಾ ಇರೋದು ನಾನಲ್ಲ, ನಿನ್ನ ವಿಧಿ. ಒಂದು ಹೆಣ್ಣು ನಿನ್ನ ಸುತ್ತ ಇರೋ ಬೇಲಿನ ದಾಟ್ಕೊಂಡು ಬರ್ತಾ ಇದ್ದಾಳೆ. ನಿನ್ನ ಸುಖ ಸಂತೋಷದ ದಿನಗಳಿಗೆ ಬೆಂಕಿ ಇಡೋದಕ್ಕೆ ಕೊಳ್ಳಿ ಇಟ್ಕೊಂಡು ಬರ್ತಾ ಇದ್ದಾಳೆ. ಯಾರ್ ಸ್ವಾಮೀಜಿ ಅದು? ಯಾರು ಅನ್ನೋದನ್ನ ಹೇಳಕ್ಕಾಗೋದಿಲ್ಲ. ಆದ್ರೆ ಬರ್ತಾ ಇರೋದು ಹೆಣ್ಣು ಅನ್ನೋದು ಮಾತ್ರ ಸತ್ಯ. ಅವಳು ಬರೋ ದಾರಿ ಯಾವುದು, ಅವಳ ಗುಣಲಕ್ಷಣ ಏನು ಅಂತ ಹೇಳೋದಕ್ಕೆ ಒಗಟುಗಳನ್ನ ಒಡಿಬೇಕು. ಅದನ್ನ ಹೇಳೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಏನ್ ತಂಗ್ಯವ್ವ ಇದು? ನಿನ್ನ ಬದುಕಲ್ಲಿ ನೀನ್ ಹಾಕಿರೋ ಬೇಲಿ ದಾಟಿ ಯಾರೋ ಬರ್ತಿದಾರಂತಂದ್ರೆ ಏನ್ ಅರ್ಥ? ಅದು ಒಬ್ಳು ಹೆಣ್ಣು ಬರ್ತಿದ್ದಾಳಂತಂದ್ರೆ ಏನ್ ಅರ್ಥ ತಂಗ್ಯವ್ವ? ಅವಳು ಬೆಂಕಿ ಕೊಳ್ಳಿ ಹಿಡ್ಕೊಂಡು ಬರ್ತಿದ್ದಾಳಂತ ತಂಗ್ಯವ್ವ, ಏನ್ ಅರ್ಥ ಇದ್ರದ್ದು? ತಂಗ್ಯವ್ವ, ಆ ಹುಡುಗಿ ನಿನ್ನ ಸಂತೋಷನ ಸುಡಬಹುದೇ? ಗೀತಾ, ತುಂಬಾ ಥ್ಯಾಂಕ್ಸ್ ಅಮ್ಮ.
ನೀನು ಕೊಟ್ಟ ಈ ಸಂತೋಷ ದೊಡ್ಡದು, ನೀನು ಕೊಟ್ಟ ಈ ಸಮಾಧಾನ ನಿಜಕ್ಕೂ ದೊಡ್ಡದು. ಆ ವಿಜಯ್ ನನ್ನ ಕಾರ್ ಸುಟ್ಟಿದ್ದು ಅನ್ಯಾಯ. ಆ ಅನ್ಯಾಯಕ್ಕೆ ಸಲ್ಲಬೇಕಾದ್ದು ಇದೇ ನ್ಯಾಯ, ಇದೇ ನ್ಯಾಯ, ಇದೇ ನ್ಯಾಯ ನಮ್ಮ, ಇದೇ ನ್ಯಾಯ. ಈ ಸತಿ ಅದೇ ನ್ಯಾಯ ನನ್ ಫಲಿತಾಂಶಕ್ಕೂ ಸಿಗತ್ತೆ ಸರ್. ಬಡವನ್ ಕೋಪ ದೌಡೆಗೆ ಮೂಲ ಅಂತಾರೆ, ಆದ್ರೆ ಆ ದೌಡೆ ಬಡವಂದಲ್ಲ ಅನ್ನೋದು ಅನ್ಯಾಯ ಮಾಡೋರ್ಗೆ ಅರ್ಥ ಆಗಲ್ಲ ಸರ್. ಬರ್ತೀನಿ. ವಿಜಯ್ ಆನ್ಸರ್ ಶೀಟ್ ನ ಸುಟ್ಟಾಕ್ಬಿಟ್ಯಾ? ಹೌದು. ಅಲ್ಲ ಕಣೆ ಗೀತಾ, ಅವ್ನ್ ಎಂತ ರಾಕ್ಷಸ ಅಂತ ಗೊತ್ತಿದ್ರು ನೀನ್ ಈ ಕೆಲ್ಸ ಮಾಡ್ದ್ಯಾ? ಲೇ ದಡ್ಡಿ, ಅವನ್ ಗಾಡಿ ನಿಲ್ಸೋ ಜಾಗದಲ್ಲಿ ಪಾರ್ಕ್ ಮಾಡಿರೋ ಕಾರಣಕ್ಕೆ ಲೆಕ್ಚರ್ ಕಾರ್ನೇ ಸುಟ್ಟಾಕ್ದವ್ ನಾನು. ಅಂತದ್ರಲ್ಲಿ ನೀನು ಅವನ್ ಆನ್ಸರ್ ಶೀಟ್ನೇ ಸುಟ್ಟಾಕಿದ್ಯಲ್ಲೇ? ಗೊತ್ತಾದ್ರೆ ಸುಮ್ನೆ ಬಿಡ್ತಾನೇನೆ, ಸುಟ್ಟೆ ಹಾಕ್ಬಿಡ್ತಾನೆ ನಿನ್ನ. ಗೊತ್ತಾದ್ರೆ ತಾನೇ? ಹೇಗ್ ಗೊತ್ತಾಗತ್ತೆ? ಗೊತ್ತಿರೋ ನಾನು ನೀವೇ ಬಾಯ್ ಬಿಡಲ್ಲ ಅಂದ್ಮೇಲೆ ಗೊತ್ತಾಗಕ್ ಚಾನ್ಸೇ ಇಲ್ಲ. ಅಲ್ವೇ ಗೀತಾ, ಇಂಥ ಒಂದ್ ಶಿಕ್ಷೆ ಕೊಡೋಕ್ ಅವನೇ ನಿನ್ ತಂಟೆಗ್ ಬಂದಿದ್ನಾ? ನೇರವಾಗಿ ಬರ್ಲಿಲ್ಲ ನಿಜ, ಆದ್ರೆ ಪಾಠ ಹೇಳ್ಕೊಡೋ ಮೇಷ್ಟ್ರು ತಂಟೆಗ್ ಬಂದ. ಅದೇ ನನ್ ಕೈಲಿ ಸಹಿಸ್ಕೊಳಕ್ ಆಗ್ಲಿಲ್ಲ. ನನ್ನಲ್ಲೊಂದ್ ಕಿಚ್ಚಿತ್ತು, ಮೇಷ್ಟ್ರದೊಂದ್ ಕಾರಣ ಆಯ್ತು, ಎರಡು ಸೇರ್ತು, ಆಗ್ಬೇಕಾಗಿದ್ದಾಯ್ತು. ನಿನಗ್ ಭಯ ಆಗ್ಲಿಲ್ವಾ? ಆಯ್ತು. ಎಲ್ರ ಕೈಲೂ ಬೆಂಕಿ ಕಡ್ಡಿ ಇರುತ್ತೆ ಕಣೆ, ಹಚ್ಚೋ ಧೈರ್ಯ ಇವತ್ ಬಂತು. ಅವನ್ಗೇನ್ ವಿಷಯ ಗೊತ್ತಾಗಲ್ಲ, ನೀವ್ ಸುಮ್ನೆ ಇದ್ಬಿಡಿ. ಗೊತ್ತಾಗಲ್ಲ ಸರಿ, ತಿಳ್ಕೊಳ್ಳೋ ಪ್ರಯತ್ನ ಯಾರು ಮಾಡೋದೇ ಇಲ್ವಾ? ತಂಗಿವ್ವ, ನಿನ್ನ ಸಂತೋಷಕ್ಕೆ ಬೆಂಕಿ ಇಡೋಕ್ ಬರ್ತಿರೋ ಹೆಣ್ಣು ಯಾರಿರಬಹುದು? ಯಾರಿರ್ಬಹುದು? ಯಾರಿರ್ಬಹುದು? ಇವಾಗ ಹೆಂಗ್ ಗೊತ್ತಾಗುತ್ತೆ? ಬರಬಹುದು, ಬರೋ ತನಕ ನಾವು ಕಾಯ್ಬೇಕು. ನಮ್ಮ ಮನೆ ಒಳಗಡೆ ಅವಳು ಹೆಣ್ಣು ಕಾಲಿಡ್ತಿದ್ದಾಳೆ ಅಥವಾ ನಮ್ಮ ಬದುಕಿನೊಳಗೆ ಅವಳು ಪ್ರವೇಶ ಮಾಡ್ತಿದ್ದಾಳಂತಂದ್ರೆ ಒಂದಾ ಹೆಣ್ಣು ವಿಜಯ್ ಮುಖಾಂತರ ಬರಬೇಕು, ಅಥವಾ ಕಿರಣ್ ಕೈ ಹಿಡ್ಕೊಂಡು ಬರಬೇಕು. ಇಲ್ಲ ಬಿಡು, ಕಿರಣ್ ಸಾಧ್ಯ ಇಲ್ಲ. ನೀನು ಗುರ್ರ ಅಂದ್ರೆ ಕುಯ್ ಅಂತಾನೆ, ಹೆಂಗ್ ಸಾಧ್ಯ? ವಿಜಯ್ ಮುಖಾಂತರ ಹೆಣ್ಣು ಬಂದಿರ್ಬೋದಾ? ಅಂದ್ರೆ ನಮ್ ಗೊತ್ತಿಲ್ದಂಗೆ ವಿಜಯ್ ಒಂದು ಹೆಣ್ಣನ್ನ ಲವ್ ಮಾಡ್ತಿದ್ದಾನೆ. ಬ್ರೇಕ್ ಇದೆ ಅಂತ ಅದು ಮೊದಲ ನೋಡ್ಬೇಕು. ಯಾವುದೋ ಹುಡುಗಿ ಅಡ್ಡ ಬಂದ್ಬಿಟ್ಲು ಸರ್. ಓಯ್, ಸಾಯೋಕೆ ನಮ್ ಕಾರ್ಯ ಬೇಕಾಗಿತ್ತಾ? ಹೋಗ್ ಸೈಡ್ಗೆ. ಸಾರಿ ಅಣ್ಣ, ತಪ್ಪಾಯ್ತು. ನೆಮ್ಮದಿಯಾಗಿ ಯೋಚನೆ ಮಾಡಕ್ಕೂ ಬಿಡಲ್ವಾ ಪೈ ಜನ? ತಂಗೆವಾ, ಆ ಹೆಣ್ಣು ಯಾರಿರ್ಬೋದು? ಅಣ್ಣ, ಅದ್ರ ಬಗ್ಗೆ ಚಿಂತೆ ಬಿಡು. ಗುರುಜಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿರುವಾಗ ನಮಗೆ ಅದ್ರ ಬಗ್ಗೆ ಚಿಂತೆ ಬೇಡ. ಅಲ್ಲ ತಂಗೆವಾ, ಗುರೂಜಿ ಯೋಚನೆ ಮಾಡೋದು ಬೇರೆ. ಹೇಳಿದ್ದು ಅರ್ಥ ಆಗ್ಲಿಲ್ವಾ? ಅದ್ರ ಬಗ್ಗೆ ಚಿಂತೆ ಬಿಡು ಒಂದೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನೇನೋ ಹೇಳಿ ನನಗೂ ಅದ್ರ ಬಗ್ಗೆ ತಲೆ ಕೆಡಿಸ್ಬೇಡ. ಬೇಗ ಮನೆಗೆ ಹೋಗೋಣ. ವಿಜಯ್ಗೆ ಎಕ್ಸಾಮ್ ಮುಗ್ದಿರುತ್ತೆ ಅನ್ಸುತ್ತೆ. ಯಾವ್ದು ಮುಗ್ದಿರುತ್ತೆ, ನಿಂಗೆ ಇನ್ನೇನು ಶುರು ಆಗುತ್ತೆ ಅಂತ ಅನಿಸ್ತಿದೆ ನಂಗೆ. ಹಲೋ ಗೀತಾ, ನಿನ್ನೆ ಕರೀತಿರೋದು. ಹಾ, ಈ ರೀತಿ ಸ್ಪಷ್ಟವಾಗಿ ಗೀತಾ ಅಂತ ಕರಿ. ಏನದು ಶುಶ್ ಅಂತ? ನನ್ಗೇನ್ ಮರ್ಯಾದೆ ಇಲ್ವಾ ಮುದ್ದು ಮರಿ? ನೀನು ಪ್ರತಿಯೊಂದ್ರಲ್ಲೂ ಮರ್ಯಾದೆ ಹುಡುಕ್ತ್ಯಾ. ಹೋಗಮ್ಮ. ಹೌದು ಮುದ್ದು ಮರಿ, ಅದು ನನ್ ಗುಣ. ಮರ್ಯಾದೆ ಕೊಡ್ತೀನಿ, ಅದನ್ನ ಕೇಳ್ತೀನಿ, ತಪ್ಪೇನು?
ಇಷ್ಟಕ್ಕೂ ನಾನು ನಿನ್ನ ಹತ್ರ ಮಾತಾಡಲ್ಲ. ಯಾಕೆ? ವಾಯ್? ನಾನ್ ದೇವಸ್ಥಾನದ ಮುಂದೆ ಇದ್ದೀನಿ. ನಾನ್ ನಿನ್ನ ಹತ್ರ ಮಾತಾಡೋದು, ಅದನ್ ಜನ ನೋಡೋದು, ಏನಪ್ಪ ಇದು ಒಬ್ಳೆ ಮಾತಾಡ್ಕೋತಿದ್ದಾಳೆ ಅಂತ ಅವ್ರು ಅನ್ಕೊಳ್ಳೋದು, ಇದೆಲ್ಲ ಬೇಕಾ? ಹಾಗ್ ಮಾಡಿದ್ರೆ ನಾನ್ ನಿನ್ ಜೊತೆ ಟೂ ಬಿಡ್ತೀನಿ ಅಷ್ಟೇ. ಅಯ್ಯೋ ನನ್ ಮುದ್ದು ಮರಿ, ಕೋಪ ಮಾಡ್ಕೋಬೇಡ. ನೀನನ್ ಜಾಣ ಅಲ್ವಾ? ಪ್ಲೀಸ್ ನಾನು ಅರ್ಥ ಮಾಡ್ಕೋ. ನನ್ ಮನ್ಸಲ್ಲಿರೋದೆಲ್ಲ ಹಂಚ್ಕೊಳ್ಳೋದು ಯಾರ ಹತ್ರ? ನಿನ್ ಹತ್ರ ಮಾತ್ರ ತಾನೆ. ನೀನ್ ನನ್ ಬೆಸ್ಟ್ ಫ್ರೆಂಡ್ ಅಲ್ವಾ? ನಿನ್ ಮಾತು ನಾನು ಒಬ್ಳಿಗೆ ಕೇಳ್ಸೋದು, ಅದು ನೋಡೋ ಜನ ಗೊತ್ತಿರಲ್ವಲ್ಲ. ಆಗ ಜನ ಎಂಥದ್ದು ಅನ್ಕೊಳಲ್ಲ. ಮೊಬೈಲ್ ಎಲ್ಲೂ ಇಟ್ಕೊಂಡು ಕಿವಿಗೆ ಹ್ಯಾಂಡ್ಸ್ ಫ್ರೀ ಹಾಕೊಂಡು ಜಗತ್ತನ್ನೇ ಮರ್ತು ಮಾತಾಡ್ಕೊಂಡು ಹೋಗೋರು ಇವತ್ತು ಜಾಸ್ತಿ. ನಿನ್ನನ್ ಮುದ್ದು ಮರಿ, ಜಾಣ ಮರಿ. ಅಮ್ಮ ಬಿಡು, ನೋವಾಗತ್ತೆ. ದುಡ್ಡೆತ್ತಿಟ್ಕೋ, ಸಂಪಾದನೆ ಜೋರಾಗಿದೆ. ಮುದ್ದು ಮರಿ, ಈ ದುಡ್ಡಿನ ವಿಷಯಕ್ಕೆ ನೀನ್ ತಲೆ ಹಾಕ್ಬೇಡ. ಯಾಕಂದ್ರೆ ಈ ಜಗತ್ತಲ್ಲಿ ತಲೆ ಕೆಡ್ಸೋದು, ಅಹಂಕಾರದಿಂದ ಮೆರ್ಸೋದು ಈ ದುಡ್ಡೆ. ಆದ್ರೆ ನಮ್ಮನೇಲಿ ದುಡ್ಡನ್ನ ಸಂಪಾದನೆ ಮಾಡೋ ತಾಕತ್ತಿರೋದು ಕೇವಲ ಗಂಡ್ಮಕ್ಳಿಗೆ ಅನ್ನೋದು ಅಪ್ಪ ನಂಬಿಕೆ. ಆ ನಂಬಿಕೆ ಮುರಿಯೋ ನಿರ್ಧಾರ ಮಾಡಿದ ದಿನಾನೇ ನನ್ಗೊಂದ್ ಬಹುಮಾನ ಸಿಕ್ತು. ಅದ್ರ ಹೆಸರು ಏನ್ ಹೇಳು ಮುದ್ದು? ಸ್ವಾಭಿಮಾನ. ಈ ಸ್ವಾಭಿಮಾನನ ಮೆರವಣಿಗೆ ಮಾಡ್ಸೋ ತೇರು ನಾನು. ತುಳಿಯೋದ್ ನೀನೇ ಆದ್ರೂ ಹೊರೋ ಪುಣ್ಯ ನನಗೆ. ಇಲ್ಲಪ್ಪ, ನೀ ನನಗ್ ಸಿಕ್ಕಿರೋದು ನನ್ ಪುಣ್ಯ. ಹೆಂಗೆ? ಹಾಗೆ ಈ ಜಗತ್ತಲ್ಲಿ ಎಲ್ರೂ ಮತ್ತೊಬ್ರನ್ ತುಳಿಯೋದ್ರಿಂದ ನಾವ್ ಮೇಲ್ ಬರ್ತೀವಿ ಅನ್ಕೊಂಡು ಕಷ್ಟಪಟ್ಟು ಮೇಲ್ ಬರೋರ್ನ ತುಳಿತಾರೆ. ಆದ್ರೆ ಕಷ್ಟಪಟ್ಟು ತುಳಿದ್ರೆ ನಾವ್ ಅನ್ಕೊಂಡಿದ್ ಗುರಿಗೆ ತಲುಪ್ಸೋ ಗುರು ಯಾರು ಹೇಳು? ಯಾರು? ನೀನೇ ಮುದ್ದು ಮರಿ. ಹೆಂಗೆ? ನಿನ್ನೂ ಎಲ್ರೂ ತುಳಿತಾರೆ. ಅದ್ರ ಬದ್ಲಾಗಿ ನೀನೇನ್ ಕೊಡ್ತೀಯಾ? ಆರೋಗ್ಯ ಕೊಡ್ತೀಯ. ನನ್ನ ತುಳಿದ್ರೂ ಪರವಾಗಿಲ್ಲ ಅಂತ ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತೀಯ. ಪರಿಸರಕ್ಕೂ ಒಳ್ಳೇದ್ ಮಾಡ್ತೀಯ. ನಮ್ ಭಾರನೂ ನೀನೇ ಹೊರ್ತೀಯ. ಬದುಕಲಿ ಬ್ಯಾಲೆನ್ಸ್ ಮುಖ್ಯ ಅನ್ನೋ ಪಾಠನೂ ನೀನೇ ಮಾಡ್ತೀಯ. ಕೈ ಹಿಡಿಯೋರೆ ಕಡಿಮೆ ಆಗಿರೋ ನಮ್ ಮಧ್ಯೆ ಕಾಲಲ್ಲಿ ತುಳಿದ್ರು ಕೈ ಹಿಡಿದು ನಡ್ಸೋಳ್ ನೀನು. ಏಯ್, ಏನ್ ಮಾಡ್ತಾ ಇದ್ಯಾ? ಕೈ ಇದ್ದಿದ್ರೆ ಚಪ್ಪಾಳೆನೆ ಹೊಡಿತಿದ್ದೆ. ನನ್ ಬಗ್ಗೆ ನನಗೆ ಚೆನ್ನಾಗಿ ಹೇಳ್ದೆ ಬಿಡು. ನಡಿ, ಮನೆಗ್ ಹೋದ ತಕ್ಷಣ ಉಸಿರು ತಗೋಬೇಕು. ಯಾಕೆ? ಹಿಂದಿನ ಚಕ್ರದಲ್ಲಿ ಗಾಳಿ ಚೂರ್ ಕಡಿಮೆ ಇದೆಯಮ್ಮ. ಹೌದಲ್ವಾ? ಮನೆಗ್ ಹೋದ್ ಕೂಡ್ಲೆ ಹೊಟ್ಟೆ ತುಂಬಿಸ್ತೀನಿ, ಆಯ್ತಾ? ಒಂದ್ ನಿಮಿಷ. ನನ್ ಬ್ಯಾಗ್ ಹುಷಾರು. ಪರೀಕ್ಷೆ ಗಾನ್, ಪರೀಕ್ಷೆ ಗಾನ್, ಮಜಾನೆ ಇನ್ಮೇಲೆ ಯಾವತ್ತು ಪರೀಕ್ಷೆ ಗಾನ್, ಪರೀಕ್ಷೆ ಗಾನ್, ಪರೀಕ್ಷೆ ಗಾನ್, ಮಜಾನೆ ಇನ್ಮೇಲೆ ಯಾವತ್ತು ಪರೀಕ್ಷೆ ಗಾನ್, ಮಜಾನೆ ಇನ್ಮೇಲೆ ಯಾವತ್ತು ಪರೀಕ್ಷೆ ಗಾನ್. ಕುಣಿಯೋ ಕೆಲಸ ಆಮೇಲೆ ಇಟ್ಕೊಳ್ರೋ. ನಾಳೆಯಿಂದ ಏನ್ ಪ್ರೋಗ್ರಾಮ್ ಅದನ್ನ ಹೇಳ್ರೋ. ಟ್ರಿಪ್ಪು, ಪಾರ್ಟಿ, ಜೋಶು, ಜಲ್ಸ. ಇನ್ಮೇಲೆ ಭೂಮಿನ ಬೆರಳ ಮೇಲೆ ಇಟ್ಕೊಂಡು ಗಿರ್ರ್ ಅಂತ ತಿರುಗಿಸೋದ ನಮ್ ಕೆಲ್ಸ. ಹಾಗಾದ್ರೆ ನಾಳೆ ಟ್ರಿಪ್ ಫಿಕ್ಸು. ಫಿಕ್ಸ್. ಮಗ, ನಾನಂತೂ ಫಸ್ಟ್ ಬರ್ತೀನಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಫಸ್ಟ್ ಬರೋ ನಿನ್ಗೆ ಈ ಹೂವಿನ ಆರಾಬಿ ವಂದನೆ. ಯಾಕ್ರೋ ನೀವೆಲ್ಲ ಸೈಲೆಂಟ್ ಆಗಿ ನಿಂತಿದ್ದೀರಾ? ಕೈ ಎತ್ತಿ ಜೈ ಅನ್ನೋದಕ್ಕೂ ಕಷ್ಟನಾ? ಓಹೋ, ನಿಮ್ಮೆಲ್ರಿಗಿಂತ ಮುಂಚೆ ವಿಜಯ್ಗೆ ನಾನ್ ಆರಾಗ್ದೆ ಅಂತ ನಿಮ್ಗೆಲ್ಲ ಹೊಟ್ಟೆ ಕಿಚ್ಚಿರ್ಬೇಕು. ಅಯ್ಯೋ ದಡ್ಡ, ವಿಜಿಗೆ ಕಾರ ಆಗ್ದೆ. ಅವ್ನ್ ಹೂವ ಕಂಡ್ರೆ ಇಷ್ಟ ಇಲ್ಲ ಅಂತ ಗೊತ್ತಿಲ್ವಾ ನಿಂಗೆ? ವಿಜಿ, ಸಾರಿ ವಿಜಿ.
ನಾನು ಹೆಣದ ಮೇಲೆ ಹೂವು ಹಾಕಿದ್ರು ಆಗ್ದವ್ರನ್ನ ಎದ್ದು ಬಂದು ಹೆಣ ಮಾಡತ್ತೆ ಅನ್ನೋದು ಗೊತ್ತಿಲ್ವೇನೋ? ವಿಜಿ ಸಾರಿ. ಶಿಕ್ಷೆ ನಾನ್ ಕೊಡೋ ರೇಂಜೇ ಬೇರೆ ಇರುತ್ತೆ. ಬಾ. ನೀ ನನ್ನ ಫ್ರೆಂಡ್ ಅನ್ನೋ ಕಾರಣಕ್ಕೆ ಚಿಕ್ಕ ಶಿಕ್ಷೆ ಕೊಡ್ತೀನಿ. ಚಿಕ್ಕ ಶಿಕ್ಷೆನಾ? ನೀನೇನ್ ಬೇಕಾದ್ರೂ ಹೇಳು, ನಾನ್ ಮಾಡ್ತೀನಿ. ಹುತ್ತದೊಳಗಡೆ ಕೈ ಹಾಕಿ ಮೊಬೈಲ್ ತೆಗಿ. ಅಯ್ಯೋ ದೇವ್ರೆ, ಹಾವಿರುತ್ತೋ? ಕಚ್ಚುತ್ತಷ್ಟೇ. ಏಯ್ ಹಾಕೋ, ಎಂಕರೇಜ್ ಮಾಡ್ರೋ. ಗೀರಿ 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 ಏಯ್ ಹಾಕೋ. ಗೀರಿ 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 ಕಮಾನ್ ಗೆರೆ ಗೀರಿ. ಗೀರಿ 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 ಕಮಾನ್ ಗೀರಿ 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 ಗೀರಿ. ಫೋನ್ ಸಿಕ್ಬಿಡ್ತು ಮಗ, ನನ್ ಫೋನ್ ಸಿಕ್ಬಿಡ್ತು. ವಿಜಯ್, ನನ್ ಫೋನ್ ಸಿಕ್ಬಿಡ್ತು. ನಂಗೇನು ಆಗಿಲ್ಲ. ನನಗಾಗದೆ ಇರೋ ಕೆಲಸ ಯಾರೇ ಮಾಡಿದ್ರು ಶಿಕ್ಷೆ ತಪ್ಪಲ್ಲ. ಅಮ್ಮ ಮಾ. ಹಾ ಬಂದೆ. ಗೀತಾ, ಪರೀಕ್ಷೆ ಚೆನ್ನಾಗಿ ಮಾಡ್ದ್ಯಮ್ಮ? ಹಾಮ, ಬರೆಯೋ ಪರೀಕ್ಷೆ ಮುಗೀತು. ಆದ್ರೆ ಬದುಕಿನ ಪರೀಕ್ಷೆ ಜೊತೆಗೆ ಇರ್ಬೇಕಲ್ವಮ್ಮ? ಇಲ್ಲ ಅಂದ್ರೆ ಸೋಮಾರಿಗಳಾಗ್ಬಿಡ್ತೀವಿ. ತಗೋ ಈ ದುಡ್ಡು. ಯಾವುದೇ ಇದು? ಹೂ ಹಾಕಿದ್ ವರ್ತನೆ ದುಡ್ಡು. ಬರ್ತಾ ತಗೊಂಡ್ ಬಂದೆ. ಆಮೇಲೆ ಇವತ್ತಿಂದ ನನಗೆ 15 ದಿನ ರಜಾ. ಈ ರಜದಲ್ಲಿ ಜಾಸ್ತಿ ಆರ್ಡರ್ಸ್ನ ತಗೊಂಡು ಜಾಸ್ತಿ ದುಡಿಬೇಕು. ನೀನೊಬ್ಳೆ ಮನೆಗೋಸ್ಕರ ಯಾಕೆ ಇಷ್ಟು ದುಡಿಬೇಕು? ಅಮ್ಮ, ಇದ್ ನಾನು ಒಬ್ಳಿಗೆ ಅಲ್ವಲ್ಲ, ಕಾವ್ಯನೂ ಓದ್ತಿದ್ದಾಳೆ. ಇನ್ನೊಳ್ ಸ್ಕೂಲ್ ಶುರು ಆದ್ರೆ ಬುಕ್ಸು, ಫೀಸು, ಓಡಾಡೋದ ಖರ್ಚು ಎಲ್ಲ ಇರುತ್ತಲ್ಲಮ್ಮ. ನಿನಗೆಷ್ಟು ಜವಾಬ್ದಾರಿ ಇದೆ ಗೀತಾ. ಆದ್ರೆ ನಿಮ್ಮಪ್ಪ ನೋಡು, ಮನೇಲಿ 2 ಹೆಣ್ಮಕ್ಳನ್ನ ಇಟ್ಕೊಂಡು ಜವಾಬ್ದಾರಿನೇ ಇಲ್ಲದೆ ಬೈತಾ ಕಾಲ ಕಳೀತಾರೆ. ಅಮ್ಮ, ಅಪ್ಪನ್ ಬೈಗುಳ್ದಿಂದ ಬೇಜಾರಾಗ್ಬೇಡ. ಈ ಮನೇಲಿರೋ ಹೆಣ್ಣು ತನ್ನ ಪರಿಶ್ರಮದಿಂದ ಗೆದ್ದು ನಿಲ್ಬೇಕು ಅಂತಾನೆ ಆ ದೇವ್ರು ಅಪ್ಪನ್ ರೂಪದಲ್ಲಿ ಬಂದು ನನ್ನ ಎಚ್ಚರಿಸ್ತಾ ಇದ್ದಾನೆ ಅನ್ಕೊಳ್ತೀನಿ ಅಷ್ಟೆ. ನಿನ್ನಂಥ ಮಗಳಿದ್ಮೇಲೆ ಗಂಡ್ಮಕ್ಳು ಯಾಕೆ ಬೇಕು? ಆದ್ರೆ ಈ ಸತ್ಯ ನಿಮ್ಮಪ್ಪಂಗೆ ಅದು ಯಾವಾಗ ಅರ್ಥ ಆಗುತ್ತೋ ಏನೋ. ಅರ್ಥ ಮಾಡಿಸ್ತೀನಿ ಅಮ್ಮ. ಅಪ್ಪನೂ ಒಪ್ಕೊಳ್ಳೋ ದಿನ ಬಂದೇ ಬರುತ್ತೆ. ಗಂಡು ಹೆಣ್ಣು ಅನ್ನೋದು ಕೇವಲ ದೇಹದ ವ್ಯತ್ಯಾಸ ಅಷ್ಟೆ. ಆದ್ರೆ ಮನಸ್ಸು, ಪ್ರೀತಿ, ಬುದ್ಧಿ ಎಲ್ರಿಗೂ ಒಂದೇ ಅನ್ನೋದು ಅಪ್ಪಂಗ ಅರ್ಥ ಆಗೇ ಆಗತ್ತಮ್ಮ. ರಾಮಸ್ವಾಮಿ, ಬನ್ನಿ 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 ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಿ ಸರ್, ನಾವು ಕಾಲೇಜಲ್ಲಿ ನಿಂತ್ಕೊಂಡೇ ಪಾಠ ಮಾಡೋದು ಅಭ್ಯಾಸ. ಕಾಲೇಜಲ್ಲಿ ನನ್ನ ಮಗ ನಿಮ್ಮ ಕಾರನ್ನು ಸುಟ್ಟಾಕಿರೋ ವಿಷಯ ನನ್ನ ಕಿವಿಗೆ ಬಿತ್ತು. ಸತ್ಯ ಏನು ಅಂತ ವಿಚಾರಿಸೋಣ ಅಂತ ಕರೆಸ್ದೆ. ಛೇಛೆ, ಇದರಲ್ಲಿ ನಿಮ್ಮ ಮಗಂದೇನೂ ತಪ್ಪಿಲ್ಲ ಸರ್. ಕಾರ್ಗೆ ಹೊಸದಾಗಿ ಗ್ಯಾಸ್ ಫಿಟ್ ಮಾಡಿಸಿದ್ದೆ, ಅದು ಲೀಕ್ ಆಗಿ ಬೆಂಕಿ ಹತ್ಕೊಂಡ್ಬಿಡ್ತು. ಹೌದು ಸರ್, ಪಾಪ ನಿಮ್ ಮಗನೇ ಬಂದು ಬೆಂಕಿ ಆರಿಸೋದಕ್ಕೆ ತುಂಬಾ ಸಹಾಯ ಮಾಡಿದ್ರು. ತುಂಬಾ ಒಳ್ಳೆ ಗುಣ ಸರ್ ಅವ್ರದ್ದು. ನೋಡಿ, ಆಗದೆ ಇರೋರು ಯಾವುದೋ ಬೇಡದೇ ಇರೋ ಕತೆ ಹೇಳ್ತಾರೆ. ಸರಿ, ನಾನಿನ್ ಹೊರಡ್ತೀನಿ. ಪಾರ್ಟಿ ಮೀಟಿಂಗ್ ಇದೆ, ಕಾಫಿ ತಿಂಡಿ ಮಾಡ್ಕೊಂಡು ಹೋಗಿ. ತಾರಾ ಬೌಜಿ, ಅವರನ್ನ ನೋಡ್ಕೋ. ಅಯ್ಯಯ್ಯೋ, ನೀವು ಹೇಳೋದೆಚ್ಚ, ನಾನು ಕೇಳೋದೆಚ್ಚ. ನಮ್ಮ ಬಗ್ಗೆ ಗೊತ್ತಲ್ವಾ, ನಾವು ಗುರುಗಳು ಅಂತಂದ್ರೆ ವಿಪರೀತ ಗುರುಭಕ್ತಿ ಉಳ್ಳೋರು. ಕಾಫಿ ಮಾಡಿಸಿ, ತಿಂಡಿ ಮಾಡಿಸಿ, ಚಾಚಿ ಮಾಡಿಸ್ಬಿಟ್ಟು ಕಳಿಸ್ತೀನಿ. ಬಾಯ್ ಬಾಬುಜಿ, ಟಾಟಾ.
ತುಂಬಾ ಥ್ಯಾಂಕ್ಸ್. ಸುಳ್ಳು ಹೇಳಿದಕ್ಕ ತಾಯಿ? ಹಾ, ಹಾಗಂತ ನನ್ನ ಮಗ ಮಾಡಿದ್ ಸರಿ ಅಂತ ನಾನು ಹೇಳ್ತಾ ಇಲ್ಲ, ತಪ್ಪೆ. ಏನ್ ಮಾಡ್ತೀರಾ, ಹುಡುಗ್ ಬುದ್ಧಿ. ಆ ಕಾರಣಕ್ಕೆ ನನ್ನ ಮಗ ಅವರಪ್ಪನ ದೃಷ್ಟಿಲಿ ಕೆಟ್ಟವನಾಗೋದು ನನಗಿಷ್ಟ ಇಲ್ಲ. ಸತ್ಯ ಸತ್ರು ಪರವಾಗಿಲ್ಲ, ಸಂಬಂಧ ಕೆಡಬಾರ್ದಲ್ವಾ, ಆದ್ರಿಂದ ಸಂಸಾರ ಹಾಳಾಗ್ಬಾರ್ದಲ್ವಾ. ಸತ್ಯಂ ಭ್ರೂಯಾತ್ ಪ್ರಿಯಂ ಭ್ರೂಯಾತ್ ನಾ ಭ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಸಂಸ್ಕೃತದಲ್ಲಿ ಶ್ಲೋಕನೇ ಇರ್ಬೇಕಲ್ವಾ? ಹೌದು ತಾಯಿ. ಅಪ್ರಿಯವಾದ ಸತ್ಯ ಹೇಳ್ದೇ ಇದ್ದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೇಳಿದಿದ್ರೆ ಅದ್ರ ಪರಿಣಾಮ ಏನಾಗೋದು ಅಂತ ನನಗೂ ಗೊತ್ತಿರಲಿಲ್ಲ. ಸದ್ಯಕ್ಕೆ ನೀವದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಬೇಜಾರು ಮಾಡ್ಕೋಬೇಡಿ, ಈ ಚೆಕ್ ತಗೊಳ್ಳಿ. ಇದು ಹೊಸ ಕಾರಿಗೆ ಹಣ ಅಂದ್ಕೊಳ್ಳಿ. ನನ್ನ ಮಗನ ಮರ್ಯಾದೆ ಕಾಪಾಡಿದ್ದಕ್ಕೆ ಕೊಡ್ತಾ ಇರೋ ಬಹುಮಾನ ಅಂದ್ಕೊಳ್ಳಿ. ಒಟ್ನಲ್ಲಿ ವಿಜಯನ್ ದಾರಿಗೆ ಯಾವುದೇ ರೀತಿಲೂ ಅಡ್ಡಿ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದು ಈ ತಾಯಿ ಕರ್ತವ್ಯ. ತಗೊಳ್ಳಿ. ತಾರಾ, ತಂಗಿಯವ, ಸಂಸ್ಕೃತ ಪಂಡಿತರನ್ನ ಹೋಗಿ ಕಳಿಸ್ಕೊಟ್ ಬಾಪ. ಅಯ್ಯೋ, ನಾವದ್ರಲ್ಲಿ ಎತ್ತಿದ ಕೈ ಗೊತ್ತಲ್ಲ. ಅತಿಥಿ ಸತ್ಕಾರ ಅಂತಂದ್ರೆ ನಮ್ಮ ಬ್ಲಡ್ ಅಲ್ಲಿ ಇದೆಯಮ್ಮ. ಏನ್ ಬೇಕು ಪಂಡಿತ್ರೆ ನಿಮ್ಗೆ? ಇಡ್ಲಿ ವಡ, ಪೂರಿ, ಪೊಂಗಲ್, ಮೈಸೂರು ಮಸಾಲ, ಮಸಾಲೆ ದೋಸೆ, ಮೈಸೂರು ಪಾಕ್, ಏನು ಬೇಡ? ಸಂಸ್ಕೃತ ಪಂಡಿತರು ಇಷ್ಟು ಕೋಪ ಮಾಡ್ಕೊಳ್ಬಾರ್ದಲ್ವಾ? ಇಷ್ಟು ದೊಡ್ಡ ಚಕ್ಕಲ್ಲಿ ಮೈಸೂರು ಪಾಕ್ ಏನು? ಮೈಸೂರಲ್ಲಿ ಒಂದು ಸೈಟ್ ತಗೋಬಹುದು. ಬಟ್ರೆ ನಂಗೊಂದು ಅರ್ಜೆಂಟ್ ಆಗಿ ಮೈಸೂರು ಪಾಕ್ ಬೇಕು, ತುಂಬಾ ಬಾಕಿ ಆಗಿದೆಪ್ಪ. ಇನ್ನು 15 ದಿನ ರಜಾ, ಅಷ್ಟ್ರಲ್ಲಿ ದೊಡ್ಡ ದೊಡ್ಡ ಆರ್ಡರ್ ಹಿಡಿತೀನಿ. ಕೈ ತುಂಬಾ ಕೆಲ್ಸ, ಪುರ್ಸೋತೆ ಇರೋದಿಲ್ಲ. ನೀವೆಲ್ಲ ನಂಗೆ ಸಹಕಾರ ಕೊಡ್ಬೇಕು. ಆಯ್ತಮ್ಮ ಗೀತಾ, ನೀನ್ ಹೇಳ್ದಾಗೆ ಆಗ್ಲಿ. ಕೈ ತುಂಬಾ ಕೆಲ್ಸ ಕೊಡ್ತೀನಿ ಅನ್ನೋವಾಗ ಆಗಲ್ಲ ಅನ್ನೋರು ಯಾರಿದ್ದಾರೆ? ನಾನು ನನ್ನ ಮರಿಬೋದು, ಆದ್ರೆ ಈ ಹೂವನ್ನಲ್ಲ. ಇದನ್ ಯಾರಾದ್ರೂ ದ್ವೇಷಿಸಿದ್ರೆ ನಾನು ಅವ್ರನ್ನ ಖಂಡಿತ ಕ್ಷಮಿಸಲ್ಲ. ಗೀತಾ, ಗೀತಾ. ಏನ್ ಸರ್ ನೀವಿಲ್ಲಿ? ಹೂ ಬೇಕಿತ್ತಾ? ಇಲ್ಲಮ್ಮ, ನಿನ್ನನ್ನ ಕಾಪಾಡೋದಕ್ಕೆ ಅಂತ ಬಂದೆ. ಏನ್ ಹೇಳ್ತಾ ಇದ್ದೀರಾ ಸರ್? ಹೌದಮ್ಮ, ನಮ್ಮಿಬ್ರಿಂದ ತುಂಬಾ ದೊಡ್ಡ ತಪ್ಪಾಗ್ಬಿಟ್ಟಿದೆ. ನಂಗೆ ತುಂಬಾ ಭಯ ಆಗ್ತಾ ಇದೆ. ಇವತ್ತು ಆ ವಿಜಯ್ ಮನೆಯವರು ನನ್ನನ್ನ ಅವ್ರ ಮನೆ ಕರೆಸ್ಕೊಂಡಿದ್ರು. ಸದ್ಯ ಅವ್ರ ಮಗ ಮಾಡಿದ ತಪ್ಪನ್ನ ಗುರ್ತಿಸ್ಕೊಳ್ಳೋ ಬುದ್ಧಿ ಅವ್ರ ಮನೆಯವ್ರಿಗಾದ್ರೂ ಇದೆಯಲ್ಲ. ಅಲ್ಲಿಗೆ ಹೋಗೋ ತನಕ ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಅದು ಸುಳ್ಳು ಅಂತ ನನಗೆ ಸ್ಪಷ್ಟ ಆಯ್ತು. ಅವನ್ನ ಕಾಪಾಡೋದಕ್ಕೆ ಅವ್ರ ತಾಯಿ ಇದಾರಮ್ಮ. ಆ ಸೂರ್ಯಪ್ರಕಾಶ್ ಅವ್ರ ಮುಂದೆ ನನ್ನ ಕೈಲಿ ಸುಳ್ಳು ಹೇಳ್ಸಿದ್ದು ಅಲ್ದೆ ಕಾರ್ ತಗೊಳ್ಳಿ ಅಂತ ನನ್ನ ಕೈಗೆ ಚೆಕ್ ಕೊಟ್ಟು ಕಳ್ಸಿದ್ರಮ್ಮ. ಅವ್ರು ಆಡಿದ ಒಂದೊಂದು ಮಾತು ನನ್ನ ಪಾಲಿಗೆ ಎಚ್ಚರಿಕೆ ಧ್ವನಿಯಾಗಿತ್ತು. ನೀವು ಸುಳ್ಳು ಹೇಳಿದ್ರಿಂದಾನೇ ಉಳ್ಕೊಂಡ್ರಿ ಅನ್ನೋ ಭಾವ ಅದರಲ್ಲಿತ್ತಮ್ಮ. ಗೀತಾ, ಈಗ ನನಗೆ ಭಯ ಆಗ್ತಿರೋದು ನಿನ್ನ ಬಗ್ಗೆ. ಅಂದ್ರೆ ಮಗ ತಪ್ಪು ಮಾಡಿದ್ರೆ ಅಲ್ಲಿ ಅವನ ಕಾಯೋದಕ್ಕೆ ಅವ್ರ ತಾಯಿ ಇದ್ದಾರೆ. ಆದ್ರೆ ನಿನಗೆ ಯಾರಿದ್ದಾರೆ ಗೀತಾ? ನಾಳೆ ಅವನ ಆನ್ಸರ್ ಶೀಟ್ನ ಸುಟ್ಟು ಹಾಕಿದ್ದು ನೀನೇ ಅಂತ ಆ ವಿಜಯ್ ಗೊತ್ತಾಗಬಹುದು. ಆಗ ಅವನ್ ಏನ್ ಬೇಕಾದ್ರೂ ಮಾಡಬಹುದು. ಮಾಡಿದ್ದನ್ನ ದಕ್ಕಿಸ್ಕೊಳ್ಳೋ ಶಕ್ತಿ ಆ ವಿಜಯ್ಗಿದೆಯಮ್ಮ. ಆದ್ರೆ ಆ ಶಕ್ತಿ ನನಗೂ ಇಲ್ಲ, ನಿನಗೂ ಇಲ್ಲ. ಅದಕ್ಕೆ ನಾನು ಟ್ರಾನ್ಸ್ಫರ್ ತಗೊಂಡು ಈ ಊರೇ ಬಿಟ್ಟು ಹೋಗ್ತಾ ಇದ್ದೇನೆ. ನೀನ್ ಹುಷಾರಮ್ಮ. ಭವಿಷ್ಯಕ್ಕಿಂತ ಬದುಕು ಮುಖ್ಯ ಗೀತಾ. ಬದುಕಿದ್ರೇನೆ ಭವಿಷ್ಯ. ಹುಷಾರು. ನಾನ್ ಬರ್ತೀನಮ್ಮ. ಹಾಗಾದ್ರೆ ನಾನ್ ಸಿಕ್ಕಾಕೊಂಡ್ಬಿಡ್ತೀನಾ? ಸಿಕ್ಕಾಕೋತಾಳೆ, ಸಿಕ್ಕಾಕೊಳ್ಳೇಬೇಕು. ಯಾರಣ್ಣ? ಇನ್ಯಾರ ತಂಗ್ಯವ್ವ? ನೀನ್ ಹಾಕಿರೋ ಬೇಲಿ ದಾಟಿ ಈಗಾಗ್ಲೇ ಒಳಗಡೆ ಹೆಜ್ಜೆ ಇಟ್ಟಿರೋ ಹೆಣ್ಣು. ನನಗ್ಯಾಕ ಆ ಹುಡುಗಿ ವಿಜಿ ಜೊತೆನೆ ಎಂಟ್ರಿ ಕೊಡ್ತಾಳೆ ಅಂತ ಬಲವಾದ ಅನುಮಾನ. ನನಗೆ ವಿಜಯ್ ಮೇಲೆ ನಂಬಿಕೆ ಇದೆ. ನೀನ್ ನಂಬ್ತೀಯ ತಂಗ್ಯವ್ವ? ಬೇಕಾದ್ರೆ ನಾನು ನಂಬ್ತೀನಿ. ಆದ್ರೆ ವಿಜಿ ವಯಸ್ಸು, ಆ ಮನಸ್ಸು
ಈ ವಯಸ್ಸಲ್ಲಿ ಆ ಮನಸ್ಸಲ್ಲಿ ಆಗ್ತಿರೋ ಒಂದು ಅಟ್ರಾಕ್ಷನ್ ಅನ್ನೋದಿದೆಯಲ್ಲ ತಂಗೇವ, ಅದು ನೀನಾಗ್ಲಿ ನಾನಾಗ್ಲಿ ಯಾರೂ ನಂಬಕ್ಕಾಗಲ್ಲ. ಹಾಯ್ ಮಾ. ಹಾಯ್ ವಿಜಯ್, ಬಂದ್ಯಾ? ಏನಮ್ಮ ಇದು? ನನಗೋಸ್ಕರ ಊಟ ಇಟ್ಕೊಂಡು ಯಾಕಮ್ಮ ಕಾಯ್ತೀಯ? ನೆಮ್ಮದಿಯಾಗಿ ಮಲಗಬಾರ್ದಾ? ಮಗನ್ಗೆ ಮನೇಲಿ ಊಟ ಮಾಡೋ ವಯಸ್ಸು ಮುಗೀತು ಅಂತ ಗೊತ್ತಾದ ಯಾವ ತಾಯಿ ತಾನೇ ಪ್ರಪಂಚದಲ್ಲಿ ನೆಮ್ಮದಿಯಾಗಿರ್ತಾಳೆ ವಿಜಯ್? ಹೇಳಿ ನೀನು. ಮಾಮ, ಇವತ್ತು ಎಕ್ಸಾಮ್ ಮುಗ್ದಿರೋ ದಿನ. ಊಟ ಆಚೆನೆ ಆಗಿರುತ್ತೆ ಅಂತ ಅಮ್ಮನ್ ಗೊತ್ತಿರುತ್ತೆ ಅಲ್ವಮ್ಮ? ಅಕಸ್ಮಾತ್ ಕಡಿಮೆ ಆಗಿದ್ರೆ ಅಂತ ಕಾಯ್ತಾ ಇದ್ದೆ ಕಣೋ. ಇಲ್ಲಮ್ಮ, ಹೊಟ್ಟೆ ತುಂಬಿದೆ. ಸರಿ ಸರಿ. ಆಮೇಲೆ ನಾಳೆಯಿಂದ 15 ದಿನ ರಜೆಯಲ್ಲಿ ನಿನ್ ಪ್ಲಾನ್ಸ್ ಏನು? ನಾಳೆ ನಾನು ನನ್ನ ಫ್ರೆಂಡ್ಸು ಟ್ರಿಪ್ಗೆ ಹೋಗ್ತಾ ಇದೀವಮ್ಮ. ಟ್ರಿಪ್? ಯಾರ ಜೊತೆ? ಬಾಯ್ ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ಸ್? ಯಾಕೆ ಮಾಮ, ನಿಂಗೂ ಟ್ರಿಪ್ ಬರೋ ಆಸೆನಾ? ಬದುಕಲ್ಲಿ ಎಷ್ಟೊಂದೆಲ್ಲ ಟ್ರಿಪ್ಗಳು ಮುಗಿದ್ಮೇಲೂ ನಿನ್ ಜೊತೆ ನಾನು ಹಿಡ್ತೀನಿ ಅಂತ ಇದುವರೆಗೊಂದು ಹುಡುಗಿ ಬಂದಿಲ್ಲ. ಇನ್ನು ನಿನ್ ಜೊತೆ ನಾನ್ ಟ್ರಿಪ್ಗೆ ಬಂದ ಆ ಟ್ರಿಪ್ ಇನ್ನೇನು ಆಗಿ. ಅದು ಬಿಟ್ಟಾಕು, ನಿನ್ನ ಬೆನ್ನ ಹಿಂದೆ ಒಂದು ಹುಡುಗಿ ಬಂದ್ಲಲ್ಲ ಬೈಕಲ್ಲಿ, ಯಾರು? ನನ್ ಬೆನ್ನಿಂದನಾ? ಹುಡುಗಿನ? ಎಸ್. ಚಾನ್ಸೇ ಇಲ್ಲ. ನೋಡಮ್ಮ, ನಿಮ್ಮಣ್ಣ ಕಾಮಿಡಿ ಮಾಡ್ತಿರೋದು. ಅಂದ್ರೆ ಏನು? ನಿನ್ನ ಬದುಕಲ್ಲಿ ಯಾವ ಹುಡುಗಿನೂ ಬರಲ್ಲ ಅಂತಾನ? ಬರ್ತಾಳೆ, ಆದ್ರೆ ಅಮ್ಮನ ಕಡೆಯಿಂದ. ನನ್ನ ಜೀವನದಲ್ಲಿ ಇಂಥ ಹೆಣ್ಣು ಬರಬೇಕು ಅಂತ ಡಿಸೈಡ್ ಮಾಡೋಳು ಅಮ್ಮ. ಅಮ್ಮ ತೋರಿಸೋ ಹೆಣ್ಣೆ ನನ್ನ ಬದುಕಿನ ಕಣ್ಣು. ಅಲ್ಲಿವರೆಗೂ ನೋ ಹೆಣ್ಣು. ಗುಡ್ ನೈಟ್ ಮಾ. ಗುಡ್ ನೈಟ್. ಬಾಯ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ತಂಗಿವ, ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ ಅನ್ಸಲ್ವಾ? ಇಲ್ಲ, ವಿಜಯ್ ನಿಜ ಹೇಳ್ತಾ ಇದ್ದಾನೆ. ಅವನು ನನ್ನ ಮಗ. ಇಷ್ಟಕ್ಕೂ ಅವನ ಹತ್ರ ಇಂಥ ಪ್ರಶ್ನೆಗಳನ್ನೆಲ್ಲ ಯಾಕೆ ಕೇಳ್ತಾ ಇದೀಯಾ? ಸುಮ್ನೆ ತಮಾಷೆಗೆ ಪರೀಕ್ಷೆ ಮಾಡಿದೆ ತಂಗಿವ್ವ. ಗುರೂಜಿ ಹೇಳಿದ ಮಾತು ಅಪ್ಪಿ ತಪ್ಪಿ ಎಲ್ಲಾರು ನಿಜ ಆಗುತ್ತೇನೋ ಅಂತ. ಗುರೂಜಿ ಮುಂದಿನ ವಿಚಾರ ಮಾತಾಡೋ ತನಕ ನೀನ್ ಸ್ವಲ್ಪ ತೆಪ್ಪಗಿರ್ತೀಯಾ? ಪರೀಕ್ಷೆ ಮುಗಿಸ್ಕೊಂಡ್ ಬಂದಿರೋ ಹುಡುಗನ ಹತ್ರ ಇದನ್ನೆಲ್ಲ ಟೆಸ್ಟ್ ಮಾಡೋ ನೆಸೆಸಿಟಿ ಇದೆಯಾ? ವಿಜಯ್ ನನ್ ಕೈ ಯಾವತ್ತೂ ಬಿಡೋದಿಲ್ಲ. ಆದ್ರೂ ತಂಗಿಯವ ಈ ವಯಸ್ಸನ್ನೋದಿದೆಯಲ್ಲ, ಆ ವಯಸ್ಸಿನ ಮುಂದೆ ತಾಯಿ ಅನ್ನೋ ಮನ್ಸಿದೆ. ಗುರೂಜಿ ಮುಂದಿನ ವಿಚಾರ ಹೇಳೋ ತನಕ ಈ ವಿಷಯದ ಬಗ್ಗೆ ನೀನು ಪ್ರಸ್ತಾಪ ಮಾಡೋದ್ ಬೇಡ. ನೀನಿದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನಾನು ಯೋಚನೆ ಮಾಡದೇ ಇದ್ರು ಬರ್ತೀರಾ ಹುಡುಗಿ ಯೋಚನೆ ಮಾಡದೇ ಇರ್ತಾಳ? ಹಲೋ. ಯಾಕೆ ಹೇಳೋ ಅಲ್ಲನಲ್ಲೇ ಗಾಬರಿ ಇದೆ? ಏನಿಲ್ಲ, ಏನೋ ಯೋಚನೆ ಮಾಡ್ತಿದ್ದೆ ಬಿಡು. ನೀನೇನು ಯೋಚನೆ ಮಾಡ್ತಾ ಇದೆಯೋ ಗೊತ್ತಿಲ್ಲ ಕಣೆ, ಆದ್ರೆ ನಾವಂತೂ ನೀನ್ ವಿಜಯ್ ಆನ್ಸರ್ ಶೀಟ್ನ ಸುಟ್ಟಾಕಿದ್ಯಾ ಗೊತ್ತಾ? ಆ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಾ ಇದೀವಿ. ಅದು ಮುಗ್ದೋದ್ ಕತೆ. ಈಗ ಯಾಕದ್ರ ಮಾತು? ಎಲ್ಲೇ ಮುಗೀತು? ನೀನ್ ವಿಜಯ್ ಆನ್ಸರ್ ಶೀಟ್ ಕದ್ದಿರೋದು ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಗೊತ್ತಾಗೇ ಆಗುತ್ತೆ ಕಣ. ಹೇಗೆ? ಏನೇ ಗೀತಾ ತಡ್ಡಿ ತರ ಮಾತಾಡ್ತಾ ಇದೆಯಲ್ಲೇ? ಕಾಲೇಜ್ ಫುಲ್ CCTV ಕ್ಯಾಮ್ರಾ ಇರುತ್ತೆ. ನಾವ್ ಮಾಡಿರೋ ಕೆಲಸ ಎಲ್ಲ ರೆಕಾರ್ಡ್ ಆಗಿರುತ್ತೆ ಕಣೆ. ಅವನೊಬ್ಬನ ಆನ್ಸರ್ ಶೀಟ್ ಇಲ್ಲ ಅಂದಿದ ತಕ್ಷಣ CCTV ಫುಟೇಜ್ ನೋಡಲ್ವಾ? ಅವಾಗ ನಾವ್ ತಗ್ಲಾಕೋತೀವಿ ಕಣೆ. ಅವಾಗ ನಿನ್ ಬದುಕಿನ ಜೊತೆಗೆ ನಮ್ ಬದುಕು ಡಮಾರ್ ಕಣೆ.